ನಮಸ್ಕಾರ ಸ್ನೇಹಿತರೆ. ಕೋಆಪರೇಟಿವ್ ಅಂಡ್ ಬ್ಯಾಂಕಿಂಗ್ ಅವೇರ್ನೆಸ್ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನ ತಗೊಂಡಿದ್ದೀನಿ. ಆ, ನೋಡಿ, ಈಗ ಅಪ್ಕಮಿಂಗ್ ನಿಮ್ಗೆ ಎಕ್ಸಾಮ್ಸ್ಗಳಿದೆ. ಸೊ ಹಾಗಾಗಿ ಇತ್ತೀಚೆಗೆ ಬಂದಿರತಕ್ಕಂಥ ಕ್ವಶನ್ಸ್ಗಳು ಬೇರೆ ಡಿಸಿಸಿ ಬ್ಯಾಂಕ್ಸ್ಗಳಲ್ಲಿ ಡಿಸ್ಕಸ್ ಮಾಡೋಣ. ಜೂನಿಯರ್ ಅಸಿಸ್ಟೆಂಟ್ ಪ್ರಶ್ನೆಗಳಿದು. ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ನಾವು ಮ್ಯಾರಥಾನ್ ವಿಡಿಯೋಸ್ ಮಾಡಿದ್ವಿ ಕೋಆಪರೇಟಿವ್ ಮತ್ತೆ ಬ್ಯಾಂಕಿಂಗ್ ಸಂಬಂಧಪಟ್ಟಂತೆ. 2-3 ವಿಡಿಯೋಸ್ಗಳಿವೆ, ಲಿಂಕ್ಸ್ಗಳನ್ನ ಕೊಡ್ತೀನಿ. ಥಿಯರಿ ಕ್ಲಾಸ್ ಫಸ್ಟ್ ವಿಡಿಯೋ ನೋಡಿ. ಒಂದೇ ವಿಡಿಯೋದಲ್ಲಿ ನಾವು ಬ್ಯಾಂಕಿಂಗ್ ಮತ್ತು ಕೋಆಪರೇಟಿವ್ ಸಂಬಂಧಪಟ್ಟಂತೆ ಮಾಡಿದ್ದೀವಿ. ಅಂಡ್ ಇದನ್ನ PDF ಬೇಕಂದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿರ್ತೀನಿ. ಅಲ್ಲಿ ಹೋಗಿ ನೀವು ಪೇ ಮಾಡಿದ್ರೆ ನಿಮಗೆ ಪೇಮೆಂಟ್ ಸ್ಲಿಪ್ ಬರುತ್ತೆ. 99+ ಟ್ಯಾಕ್ಸ್ ಆಗುತ್ತೆ. ಅಂಡ್ ನಿಮಗೆ ಈ ತರ ಆರ್ಡರ್ ID ಅಂತೇಳಿ ಹಿಂಗೆ ಬಂದಿರುತ್ತೆ, ಡೌನ್ಲೋಡ್ ಅಂತ ಇರುತ್ತೆ ಇನ್ನೊಂದು ಇಮೇಲು. ಕ್ಲಿಕ್ ಮಾಡಿದ್ರೆ ಡೌನ್ಲೋಡ್ ಆಗುತ್ತೆ. ಹಾಗೆ ನಮ್ಮ ಪ್ಲೇಲಿಸ್ಟ್ ಲಿಂಕ್ ಕೊಡ್ತೀನಿ. ಕೋಆಪರೇಟಿವ್ ಸಂಬಂಧಪಟ್ಟಂತೆ 140+ ವಿಡಿಯೋಸ್ಗಳಿವೆ. ಅಲ್ಲಿ ಹೋದ್ರೆ ನಾವು ಪ್ರೀವಿಯಸ್ ಎಲ್ಲ ವಿಡಿಯೋಸ್ಗಳು ಸಿಗುತ್ತೆ ನಿಮಗೆ. ಅದು ವಿಡಿಯೋ ಸರಣಿಗಳಾಗಿರ್ಬೋದು ಅಥವಾ ಬೇರೆ ಬೇರೆ ಎಕ್ಸಾಮ್ ಅಲ್ಲಿ ಇತ್ತೀಚೆಗೆ ಬಂದಿರತಕ್ಕಂಥದ್ದು, DCC ಬ್ಯಾಂಕ್ಸ್ಗಳಾಗಿರ್ಬೋದು, KMF ಆಗಿರ್ಬೋದು, ಎಲ್ಲ ಕೂಡ ನಿಮಗೆ ಸಿಗುತ್ತೆ. ಈ ಎಲ್ಲ ಲಿಂಕ್ಗಳನ್ನ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿರ್ತೀನಿ. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿದ್ರೆ ಮಾಡ್ಕೊಳ್ಳಿ. ಅದರ ಲಿಂಕ್ ಕೂಡ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಇದೆ. ಅಥವಾ ಪುನೀತ್ ಫೋರಮ್ ಅಂತ ಸರ್ಚ್ ಮಾಡಿ ರೀತಿ ಸಿಂಬಲ್ ಸಿಗುತ್ತೆ, ತಾವು ಜಾಯ್ನ್ ಆಗ್ಬೋದು. ಓಕೆ ಸರ್, ಬನ್ನಿ ನಾನು ಹಾಗೆ ಡೈರೆಕ್ಟ್ ಆಗಿ ಕ್ವಶನ್ಸ್ ನ ತಗೋತೀನಿ. ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ನಾಸ್ಡ್ಯಾಕ್ ನ ದಕ್ಷಿಣ ಏಷ್ಯಾದ ಪ್ರಧಾನ ಕಚೇರಿ ಎಲ್ಲಿದೆ? ವಾಟ್ ಈಸ್ ನಾಸ್ಡ್ಯಾಕ್? ಏನೋ ಇಟ್ ಈಸ್ ಎ ಎಲೆಕ್ಟ್ರಾನಿಕ್ ಸ್ಟಾಕ್ ಮಾರ್ಕೆಟ್ ಅಂತೀವಿ. ಎಲೆಕ್ಟ್ರಾನಿಕ್ ಸ್ಟಾಕ್ ಮಾರ್ಕೆಟ್. ಇದು ಹೆಡ್ ಕ್ವಾರ್ಟರ್ಸ್ ಬಂದು ನಿಮಗೆ ನ್ಯೂಯಾರ್ಕ್ ಅಲ್ಲಿ ಇದೆ. ನ್ಯೂಯಾರ್ಕ್. ಅದೇ ಕೇಳಿರೋದು ದಕ್ಷಿಣ ಏಷ್ಯಾ, ಅದು ಸೌತ್ ಏಷ್ಯಾ. ಇಟ್ ಈಸ್ ಇನ್ ಬ್ಯಾಂಗಳೂರ್. ಓಕೆ. ನಾಸ್ಡ್ಯಾಕ್ ಇಸ್ ನ್ಯಾಷನಲ್ ಅಸೋಸಿಯೇಷನ್ ಆಫ್ ಸೆಕ್ಯೂರಿಟಿ ಡೀಲರ್ ಆಟೋಮೇಟೆಡ್ ಕೊಟೇಶನ್ಸ್ ಅಂತ ಇದರ ಫಸ್ಟ್ ವರ್ಲ್ಡ್ಸ್ ಎಲೆಕ್ಟ್ರಾನಿಕ್ ಸ್ಟಾಕ್ ಮಾರ್ಕೆಟ್ ಇದು. ಓಕೆ. ಅಂಡ್ 1971 ನಲ್ಲಿ ಇದನ್ನು ಸ್ಟಾರ್ಟ್ ಆಗಿದೆ ಟ್ರೇಡಿಂಗು. ಬೆಂಗಳೂರಲ್ಲಿ ಇದರ ಏಷ್ಯಾ ಪೆಸಿಫಿಕ್ ನ ಸೌತ್ ಏಷ್ಯಾ ಆಫೀಸ್ ಇದೆ. ಬೇರೆ ಬೇರೆ ಕಡೆನೂ ಇದೆ ನಿಮಗೆ. ಆದ್ರೆ ಏಷ್ಯಾ ಅಂತ ಅಂದಾಗ ಸೌತ್ ಏಷ್ಯಾ, ದಕ್ಷಿಣ ಏಷ್ಯಾ ಅಂದಾಗ ಬೆಂಗಳೂರಲ್ಲಿ ಇದೆ. ನೆಕ್ಸ್ಟ್, ಎಲ್ಲಾ ಪ್ರಾಥಮಿಕ ಸಹಕಾರಿ ಬ್ಯಾಂಕ್ಗಳು ತಮ್ಮ ಶಾಖೆಗಳನ್ನು ತೆರೆಯಲು ಇವರಿಂದ ಅಪೂರ್ವ ಅನುಮತಿಯನ್ನು ಪಡೆದುಕೊಳ್ಳಬೇಕು. ನೋಡಿ, ಇಲ್ಲಿ ಸಹಕಾರಿ ಬ್ಯಾಂಕ್ಗಳು ದಯವಿಟ್ಟು ಕ್ವಶನ್ಸ್ ಗಳನ್ನ ನೀಟಾಗಿ ಓದಬೇಕಾಗುತ್ತೆ ಸ್ನೇಹಿತರೆ. Society is different and bank is different. Cooperative society is different, cooperative bank is different. ಇಲ್ಲಿ ಬ್ಯಾಂಕ್ ಅಂತ ಕೇಳಿದ್ರೆ, ಬ್ಯಾಂಕ್ ಅಂದ ತಕ್ಷಣ ಇಟ್ ಈಸ್ RBI ಬೇಕು. ಬ್ಯಾಂಕ್ ಅಂದ್ರೆ RBI ಆಗ್ಬೇಕಂದ್ರೆ ಬ್ಯಾಂಕಿಂಗ್ ಆಪರೇಷನ್ಸ್ ಮಾಡ್ಬೇಕು. ಅವರು ಬ್ಯಾಂಕಿಂಗ್ ಆಪರೇಷನ್ಸ್ ಮಾಡ್ಬೇಕು ಅಂದ್ರೆ RBI ಬೇಕು. ಓಕೆ. ಈಗ ತುಂಬಾ ಜನ ರಿಜಿಸ್ಟರ್ ಆಫ್ ಕೋಆಪರೇಟಿವ್ ಸೊಸೈಟಿ ಅಂತ ಹಾಕ್ತೀರಾ. ಸರ್, RCS ಅಂತ ಏನ್ ಕರಿತೀವಿ, ಸಹಕಾರ ಸಂಘ ರಿಜಿಸ್ಟ್ರಾರ್. ಇದು ಅಡ್ಮಿನಿಸ್ಟ್ರೇಟಿವ್ ಪ್ರೋಸೆಸ್. ನಿಮ್ಗೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು, ಅಡ್ಮಿನಿಸ್ಟ್ರೇಷನ್ ಪ್ರೋಸೆಸ್ ನೋಡ್ಕೊಳ್ಳೋದು. ಸೊ ಮೇನ್ ಫಂಕ್ಷನ್ಸ್ ಏನಪ್ಪಾ ಇಲ್ಲಿ ಅಂದ್ರೆ, ಅಕಾರ್ಡಿಂಗ್ ಟು ಸೆಕ್ಷನ್ 23 ಆಫ್ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆಕ್ಟ್ 1949 ಪ್ರಕಾರ ಇದು ಕೋಆಪರೇಟಿವ್ ಬ್ಯಾಂಕ್ಸ್ ಬಗ್ಗೆ ಕೇಳಿರೋದ್ರಿಂದ ಅದು ಪ್ರೈಮರಿ ಕೋಆಪರೇಟಿವ್ ಬ್ಯಾಂಕ್ ಆಗಿರಲಿ ಅಥವಾ ನಿಮ್ಗೆ ಸ್ಟೇಟ್ ಕೋಆಪರೇಟಿವ್ ಬ್ಯಾಂಕ್, ಡಿಸ್ಟ್ರಿಕ್ಟ್ ಕೋಆಪರೇಟಿವ್ ಬ್ಯಾಂಕ್ ಆಗಿರಲಿ, ನಿಮ್ಗೆ ಬ್ಯಾಂಕ್ ಅಂತ ಬಂದಾಗ RBI ಪರ್ಮಿಷನ್ ಬೇಕು ಬ್ಯಾಂಕಿಂಗ್ ಆಕ್ಟ್. ಓಕೆ, ಫೈನ್ ಸರ್. ಇದನ್ನ ಅಪ್ರೂವಲ್ ಕೊಡೋದು ಹೆಂಗೆ? ನಬಾರ್ಡ್ ಅದನ್ನ ನೋಡ್ಕೊಳ್ಳುತ್ತೆ, RBI ಕಳಿಸುತ್ತೆ. ಯಾಕಂದ್ರೆ ನಬಾರ್ಡ್ ಇಸ್ ಅಪೆಕ್ಸ್ ಬ್ಯಾಂಕ್ ಅಂತ ಕೂಡ ಕರಿತೀವಿ ನಾವು. ಫೈನ್. ನೆಕ್ಸ್ಟ್ ಬರ್ತೇನೆ. ಹೈ ಯೀಲ್ಡಿಂಗ್ ಲೋನ್ ಅಂದ್ರೇನು? ಅಧಿಕ ಇಳುವರಿ ಸಾಲ. ಸಿಂಪಲ್ ಸರ್. ಸಾಲಗಳಲ್ಲಿ ನಿಮಗೆ ಗೊತ್ತಿದೆ. ಈಗ ಸಿಂಪಲ್ ಆಗಿ ಹೇಳ್ತೀನಿ, ಬ್ಯಾಂಕಲ್ಲಿ ಬಡ್ಡಿ ಇಟ್ಟರೆ, ಬ್ಯಾಂಕ್ಗಳಲ್ಲಿ ಬಡ್ಡಿ ಇಟ್ಟರೆ ಬಡ್ಡಿ ಬರಲ್ಲ ಸರ್. ಈಗ ತುಂಬಾ ಕಮ್ಮಿ ಇದೆ, 6 months ಸಮಥಿಂಗ್ ಏನೋ ಸಮಥಿಂಗ್ ಇದೆ. ನೀವು 1 ವರ್ಷ 1.5 ವರ್ಷಕ್ಕೆ ಇಟ್ಟರೆ ಅಲ್ವಾ ಸರ್, ಬಡ್ಡಿ ಬರಲ್ಲ. ಹಾಗಾದ್ರೆ ಏನ್ ಮಾಡ್ತೀರಾ? ಶೇರ್ ಮಾರ್ಕೆಟ್ ಹಾಕ್ತೀರಾ. ಶೇರ್ ಇಸ್ ರಿಸ್ಕ್ ಜಾಸ್ತಿ. ಅಥವಾ ಯಾವ್ದಾದ್ರು ಕಂಪನಿ ಬಾಂಡ್ಸ್ಗಳು ಹಾಕ್ಬೋದು. ಕಂಪನಿ ನಿಮಗೆ ಕಾರ್ಪೊರೇಟ್ಸ್ ಕಂಪನಿಗಳು ಬಾಂಡ್ಸ್ಗಳು ಅಂದ್ರೆ ಸಾಲ ಪತ್ರ, ಡೆಟ್ ಇನ್ಸ್ಟ್ರೂಮೆಂಟ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಡೆಟ್ ಇನ್ಸ್ಟ್ರೂಮೆಂಟ್ಸ್ ಅಂತ ಕರಿತೀವಿ. ಅಂದ್ರೆ ಅವ್ರಿಗೆ ದುಡ್ಡು ಎತ್ತಬೇಕಲ್ಲ ಅವ್ರ ಕಂಪನಿ ಆಪರೇಷನ್ಸ್ಗೆ, ಆಗ ಅವರು ಬಾಂಡ್ ರೀತಿ. ಈಗ ನಮ್ಗೆ ಹೆಂಗೆ ಸರ್ಕಾರದಿಂದ ಬಾಂಡ್ಸ್ಗಳು ಬರುತ್ತೆ, ಈಗ ಮತ್ತೆ ಬ್ಯಾಂಕ್ಗಳು, ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳಿಂದ ಬಾಂಡ್ಸ್ಗಳು ನಾವು ತಗೋತೀವಿ. ಸೊ ಆ ತರ ಡೆಟ್ ಇನ್ಸ್ಟ್ರೂಮೆಂಟ್ಸ್ಗಳು ಸಾಲ, ಅವರು ಹೈಯರ್ ರೇಟ್ ಆಫ್ ಇಂಟ್ರೆಸ್ಟ್ಗೆ, ನಮ್ಗೆ ಗೊತ್ತಿದೆ ಆ ಕಂಪನಿ ಮುಳುಗೋದ್ರೆ ರಿಸ್ಕ್ ಜಾಸ್ತಿ, ಬಟ್ ತಗೋತಾರೆ. ಯಾಕೆ ತಗೋತಾರೆ? ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿ ಕೊಡ್ತಾರೆ. ಎಲ್ಲರೂ ಬ್ಯಾಂಕ್ ಗಿಡಕ್ಕೆ ಹೋಗಲ್ಲ. ಯಾಕೆ ಇಡಕ್ಕೆ ಹೋಗಲ್ಲ? ಇಂಥದ್ ಮೇಲೆ ಇನ್ವೆಸ್ಟ್ ಮಾಡ್ತಾರೆ, ಪ್ರಾಪರ್ಟಿ ಮೇಲೆ ಇನ್ವೆಸ್ಟ್ ಮಾಡ್ತಾರೆ. ಅಂದ್ರೆ ಎಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿ ಬರುತ್ತೆ, ರಿಸ್ಕ್ ಜಾಸ್ತಿ ಇರುತ್ತೆ, ಅಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿ ಬರುತ್ತೆ. ಸೊ ಹಾಗಾಗಿ ಹೈ ಯೀಲ್ಡ್ ಅಂದ್ರೆ ನಿಮ್ಗೆ ಅತ್ಯಂತ ಹೆಚ್ಚು ನಿಮಗೆ ಕೊಡ್ತಕ್ಕಂತ ಲಾಭ ಎಲ್ಲಿಂದ ಬರುತ್ತೆ? ಫಿಕ್ಸ್ಡ್ ಅಸೆಟ್ ಇಂದ ಬರಲ್ಲ. ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಅಂದ್ರೆ ಏನು? ಅಂದ್ರೆ ಅದರಿಂದ ಏನೂ ಉತ್ಪಾದನೆ ಆಗ್ತಿಲ್ಲ. ಕಂಪನಿಗಳು ಸಾಲ ಕೊಟ್ಟಿರ್ತಾರೆ, ದುಡ್ಡು ಎತ್ಕೊಂಡು ಓಡೋದ್ರು, ಸಾಲ ತೀರಿಸ್ತಾ ಇಲ್ಲ. ಸೊ ಅದನ್ನ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಅಂತೀವಿ. ಅಂದ್ರೆ ಯಾವ್ದ್ರಿಂದ ಜಾಸ್ತಿ ಬರುತ್ತೆ? ಪರ್ಫಾರ್ಮಿಂಗ್ ಅಸೆಟ್ಸ್ ಅಂತ, ಉತ್ಪಾದಕ ಆಸ್ತಿ ಅಂತ ಕರಿತೀವಿ. ಅಂದ್ರೆ ಅದರಿಂದ ಏನಾದ್ರು ಇನ್ವೆಸ್ಟ್ ಮಾಡಿದ್ರೆ ಅದರಿಂದ ನಿಮಗೆ ಲಾಭ ಬರಬೇಕು. ಅವರು ಅದನ್ನ ಇನ್ವೆಸ್ಟ್ ಮಾಡ್ತಾರೆ, ರೀಇನ್ವೆಸ್ಟ್ ಮಾಡ್ತಾರೆ, ಅದರಿಂದ ಹೆಚ್ಚು ಲಾಭ ಕಳಿಸ್ತಾರೆ. ಈ ತರ ಅಂತದ್ನ ನಾವು ಉತ್ಪಾದಕ ಆಸ್ತಿ, ಪರ್ಫಾರ್ಮಿಂಗ್ ಅಸೆಟ್ಸ್ ಅಂತ ಕರಿತೀವಿ. ಓಕೆ, ಅರ್ಥ ಆಯ್ತು ಅಂತ ಹೇಳ್ಕೊತೀನಿ ನಾನು.
ನೆಕ್ಸ್ಟ್ ಬರ್ತದೆ. ಠೇವಣಿದಾರರಿಗೆ ಠೇವಣಿ ಪಕ್ವಗೊಂಡ ಬಳಿಗೆ ಕಳಿಸುವ ತಿಳುವಳಿಕೆ ಪತ್ರ. ಸಿಂಪಲ್ ಕ್ವಶನ್. ಈಗ ನಿಮಗೆ ನಾನ್ ಬ್ಯಾಂಕಿಂಗ್ ಕಂಪನೀಸ್ಗಳಾಗಿರ್ಬೋದು, ನಾನ್ ಬ್ಯಾಂಕಿಂಗ್ ಒಂದು ಕಾಯ್ದೆನೇ ಇದೆ 1975 ಏನೋ, ಇಟ್ಸ್ ರೈಟ್ ನಾ ಐ ಆಮ್ ನಾಟ್ ರಿಮೆಂಬರಿಂಗ್. ಓಕೆ, ನೋ ಪ್ರಾಬ್ಲಮ್. ಅದರಲ್ಲಿ 9A ಅಂತ ಬರುತ್ತೆ ಒಂದು ಸೆಕ್ಷನ್, ಅದರಲ್ಲಿ ಇದೆ ಇದು. ಅಂದ್ರೆ ನೀವು ಠೇವಣಿ ನಿಮ್ದಾಯ್ತು, ನೀವು ತಗೋಬಹುದು ಅಂತ ಹೇಳ್ಬೇಕು ಅಂದಾಗ ಅವರು ನಿಮಗೆ ಅದೇನೋ ಅವರು ನಿಮ್ಗೆ ಇನ್ಫಾರ್ಮ್ ಮಾಡಬೇಕು. ದಟ್ ಶುಡ್ ಬಿ ವಾಟ್ ಅಂತ. ಅಂದ್ರೆ ಅವ್ರು ನಿಮ್ಗೆ ಇನ್ಫಾರ್ಮ್ ಮಾಡೋದು ಕಾನೂನು ಲೀಗಲ್ ನೋಟಿಸ್ ಅದು ಅಲ್ಲ. ಲೀಗಲ್ ನೋಟಿಸ್ ಇಸ್ ಡಿಫ್ರೆಂಟ್ ಅಲ್ವಾ? ಲೀಗಲ್ ನೋಟಿಸ್ ಅಂದ್ರೆ ಏನು? ಲಾಯರ್ ಮುಖಾಂತರ ಕಳಿಸೋದು, ಅದು ದಟ್ ಇಸ್ ಡಿಫ್ರೆಂಟ್. ಇದಲ್ಲ, ಕಡ್ಡಾಯವಾಗಿ ಅವ್ರು ಇನ್ಫಾರ್ಮ್ ಮಾಡ್ಬೇಕಾ? ಕಡ್ಡಾಯ ಅಂತ ಏನಿಲ್ಲ. ಈಗ ನೀವು ಎಷ್ಟೊಂದು ಬಾಂಡ್ಗಳು ಇಟ್ಟಿರ್ತೀರಪ್ಪ ಬ್ಯಾಂಕ್ಗಳಲ್ಲಿ, ನಿಮ್ಮ ಗೊತ್ತಿದ್ರೆ ನಿಮ್ಮ ತಂದೆ ತಾಯಿ ಯಾರು ಇಟ್ಟಿದ್ರೆ, ಏನಾರು ಇಟ್ಟಿದ್ರೆ, ಬಾಂಡ್ ಮಾಡಿ ಇಟ್ಟಿದ್ರೆ, ಅಂದ್ರೆ ಫಿಕ್ಸ್ ಡೆಪಾಸಿಟ್ ಇದ್ರೆ ಗೊತ್ತಿರುತ್ತೆ. ನಿಮ್ದು ಮೆಚುರಿಟಿ ಆದ ತಕ್ಷಣ ನಿಮ್ ಬ್ಯಾಂಕ್ ಏನ್ ಕಳಿಸ್ತಾರ? ಇಲ್ಲ, ಕಡ್ಡಾಯ ಅಲ್ಲ. ಆದ್ರೆ ಅದು ಕರ್ತವ್ಯ ಆಗಿರುತ್ತೆ, ಅದು ಕಳಿಸ್ಬೇಕು ಅನ್ನೋದು ಇದೆಯಲ್ಲ. ಅಂದ್ರೆ ಅವ್ರಿಗೆ ನಿಮ್ಗೆ ನೋಟಿಸ್ ಅಂದ್ರೆ ತಿಳುವಳಿಕೆ ಪತ್ರ ಅಂದ್ರೆ ಎಸ್ ಇಟ್ ಇಸ್ ಮೆಚ್ಯೂರಿಂಗ್ ಅಂತ ಹೇಳಿ ಸಣ್ಣ ಸಣ್ಣ ಅಮೌಂಟ್ಗೆಲ್ಲ ಕಳ್ಸಕ್ಕೆ, ದೊಡ್ಡ ದೊಡ್ಡ ಅಮೌಂಟ್ ಆದ್ರೆ ಕಳಿಸ್ಬೋದು. ನಿಮಗೆ ಮರ್ತೋಗಿದ್ರೆ ಅಂತ ಹೇಳಿ ನಿಮಗೆ ಅದ್ರ ಬಗ್ಗೆ ಒಂದು ನೋಟಿಸ್, ಅಂದ್ರೆ ನಿಮ್ಗೆ ಮನೆಗೆ ಕಳಿಸ್ಬೇಕು ನೋಟಿಸ್ ಅಂತೇನಿಲ್ಲ. ಇವಾಗೆಲ್ಲ ಡಿಜಿಟಲ್ ಇದೆ. ಸೊ ಡಿಜಿಟಲ್ ಮುಖಾಂತರ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ಅಥವಾ ಇಮೇಲ್ ಕಳಿಸ್ಬೋದು. ದಟ್ ಈಸ್ ಕರ್ತವ್ಯ. ಅದರ ಒಂದು ಬ್ಯಾಂಕ್ ಅಥವಾ ನಾನ್ ಬ್ಯಾಂಕಿಂಗ್ ಕಂಪನಿ ಅಂತ NBFC ಅಂತೀವಲ್ಲ, ಅದರ ಕರ್ತವ್ಯ ಆಗಿರುತ್ತೆ. ಇಟ್ ಇಸ್ ಅ ಕರ್ತವ್ಯ, ಅಬ್ಲಿಗೇಟರಿ ಅಂತ ಕರಿತೀವಿ. ಅದು 9A ಅಡಿಯಲ್ಲ ಬರುತ್ತೆ. ಇಟ್ ಶೆಲ್ ಬಿ ದ ಅಬ್ಲಿಗೇಷನ್ ಅಂತ ಸ್ಟಾರ್ಟ್ ಆಗುತ್ತೆ. ಓಕೆ ಫೈನ್ ಸರ್. ನೆಕ್ಸ್ಟ್ ಹೋಗೋಣ ಬನ್ನಿ. ಸುಳ್ಳು ದಾಖಲೆ ಸೃಷ್ಟಿಸುವ ಮೂಲಕ ಸಂಸ್ಥೆಯಿಂದ ಹಣ ಸಂಗ್ರಹಿಸುವುದು. ದಟ್ ಈಸ್ ವಾಟ್? ನಂಬಿಕೆ ದ್ರೋಹ ಅಲ್ಲ, ಫೋರ್ಜರಿ, ನಕಲು ಅಂತೀವಿ. ಫೋರ್ಜರಿ ಡಾಕ್ಯುಮೆಂಟ್ ಅಂತಾನೆ ಕರೀಲ್ಲ. ಸಿಂಪಲ್ ನೋಡಿ, ಎಲ್ಲ ಸಿಂಪಲ್ ಇದೆ ಕ್ವಶನ್ಸ್ಗಳು. ನಿಮಗೆ ಇದು ಬ್ಯಾಂಕ್ ಅಲ್ಲಿ ಬಂದಿದೆಯಲ್ಲ ಈ ಕ್ವಶನ್ಸ್ಗಳು, ದಿಸ್ ಇಸ್ ಒಂದು ರೀತಿ ಡಿಫ್ರೆಂಟ್ ಕೈಂಡ್ ಆಫ್ ಕ್ವಶನ್ಸ್. ಇತ್ತೀಚೆಗೆ ಈ ತರ ಪ್ಯಾಟರ್ನ್ ಸ್ವಲ್ಪ ಚೇಂಜ್ ಮಾಡ್ತಾ ಇದ್ದಾನೆ. ಓಕೆ, ನೆಕ್ಸ್ಟ್ ಡಿಬೆಂಚರ್ ಪದದ ಹುಟ್ಟಿನ ಮೂಲ. ನೋಡಿ, ಡಿಬೆಂಚರ್ ಅಂದ್ರೆ ಏನು ಅಂತ ಕೇಳಬೇಕಾಗಿತ್ತು. ಹುಟ್ಟಿನ ಮೂಲ ಎಲ್ಲ ಯಾಕೆ ಕೇಳ್ತಾನೆ ನಂಗೆ ಗೊತ್ತಿಲ್ಲ. ಇಟ್ ಇಸ್ ಅ ಲ್ಯಾಟಿನ್ ವರ್ಡ್. ಇದು ಇಟ್ ಇಸ್ ಅ ಲ್ಯಾಟಿನ್ ವರ್ಡ್. ಓಕೆ, ಲ್ಯಾಟಿನ್ ವರ್ಡ್. ಡಿಬೆಂಚರ್ ಅಂದ್ರೆ ಇಟ್ ಇಸ್ ಅ ಡೆಟ್ ಸರ್ಟಿಫಿಕೇಟ್, ಡೆಟ್ ಇನ್ಸ್ಟ್ರೂಮೆಂಟ್ ಅಂತ ಕರಿತೀವಿ. ಅಂದ್ರೆ ಸಾಲ. ಸಾಲ ಸಾಲ ಅಂದ್ರೆ ಲಾಂಗ್ ಟರ್ಮ್ ಲೋನ್ ಅಂತ. ಅಂದ್ರೆ ಕಂಪನಿಗಳು ಹೇಳಿದ್ನಲ್ಲ ನಿಮ್ಗೆ, ಕಾರ್ಪೊರೇಟ್ಸ್ ಆಗಿರೋದು, ಪಬ್ಲಿಕ್ ಸೆಕ್ಟರ್, ಪ್ರೈವೇಟ್ ಅಂತ ಬೇಕಾಗಿಲ್ಲ, ಪಬ್ಲಿಕ್ ಸೆಕ್ಟರ್ ಕಂಪನಿಗಳು ಈಗೆಲ್ಲ ದೊಡ್ಡ ದೊಡ್ಡ BML ಆ ಥರದೆಲ್ಲ ಅಲ್ಲಿಂದೆಲ್ಲ ನೀವು ಇದೇ ಬಂದ್ಬಿರುತ್ತೆ. ಇವಾಗೆಲ್ಲ ಶೇರ್ ಮಾರ್ಕೆಟ್ ಇದೆ, ಅದು ಬಿಟ್ರೆ ಔಟ್ ಸೈಡ್ ಕೂಡ ಅವ್ರು ಮಾಡ್ಬೋದು. ಅಂದ್ರೆ ಇಲ್ಲಿ ಏನಂತಂದ್ರೆ ನಿಮ್ಗೆ ಒಂದು ಪ್ರೀ ಡಿಟರ್ಮೈನ್ಡ್ ಅಥವಾ ನಿಮ್ಗೆ ಒಳ್ಳೆ ಲೋನ್ ಆಫ್ ರೇಟ್ ಆಫ್ ಇಂಟ್ರೆಸ್ಟ್ ಕೊಡ್ತಾರೆ. ಲಾಂಗ್ ಟರ್ಮ್ ಲೋನ್ಗೆ ನಿಮ್ಗೆ ಬಾಂಡ್ ಕೊಟ್ಟಿರ್ತಾರೆ, 10 ವರ್ಷ, 15 ವರ್ಷ, 20 ವರ್ಷ ಈ ತರ. ಸೊ ಒಳ್ಳೆ ರೇಟ್ ಆಫ್ ಇಂಟ್ರೆಸ್ಟ್ ಸಿಗುತ್ತೆ. ನೀವು ಅದನ್ನು ದುಡ್ಡು ಕೊಟ್ಟು ತಗೊಂಡಿರೋ ಅದನ್ನ ಅವ್ರು ಇನ್ವೆಸ್ಟ್ ಮಾಡ್ತಾರೆ, ಅವರ ಕಂಪನಿ ಡೆವಲಪ್ಮೆಂಟ್ ಯೂಸ್ ಮಾಡ್ತಾರೆ. ಇಟ್ಸ್ ಡೆಟ್ ಇನ್ಸ್ಟ್ರೂಮೆಂಟ್ ಅಂದ್ರೆ ಸಾಲ ಅಂತ ಕರಿತೀವಿ. ಇದು ಡಿಬೇರೆ ಅನ್ನೋದು ಲ್ಯಾಟಿನ್ ವರ್ಡ್ ಡಿಬೇರೆ. ಓಕೆ, ಟು ಬಾರೋ ಅನ್ನೋದು ಬರುತ್ತೆ. ಫೈನ್ ಸರ್. ಇಟ್ ಈಸ್ ಅ ಲಾಂಗ್ ಟರ್ಮ್ ಲೋನ್ ಇನ್ಸ್ಟ್ರೂಮೆಂಟ್ ಅಂತ ಕರಿತೀವಿ ಡಿಬೆಂಚರ್. ಫೈನ್. ನೆಕ್ಸ್ಟ್ ಹೋಗೋಣ ಬನ್ನಿ. ಡಿಪ್ರಿಸಿಯೇಷನ್. ಡಿಪ್ರಿಸಿಯೇಷನ್ ಅಂದ್ರೆ ಸವಕಳಿ. ಅಲ್ಲೇ ಇದೆ, ಕನ್ನಡದಲ್ಲೇ ಇದೆ. ಸವಕಳಿ ಅಂದ್ರೆ ಈ ಒಂದು ಮಷಿನ್ ತಗೋತೀರಾ, 300 ವರ್ಷ ಸವಕಳಿ ಆಗಿರುತ್ತೆ. ಸಿಂಪಲ್ ಅಲ್ವಾ ಸರ್? ಇದು ನೋಡಿ, ಶಾಸನಬದ್ಧ ಮೀಸಲು, ಸಾದಿಲ್ವಾರು ವೆಚ್ಚ, ನಿರ್ಬಂಧನೆಗೊಳಪಟ್ಟಿದ್ದು ಯಾವುದು ಅಲ್ಲ ಇಸ್ ದ ರೈಟ್ ಆನ್ಸರ್. ಇಟ್ ಇಸ್ ಅ ಡಿಪ್ರಿಸಿಯೇಷನ್ ಅಂದ್ರೆ ಅದರ ವ್ಯಾಲ್ಯೂ ಕಮ್ಮಿ ಆಗ್ತಾ ಇರೋದು ಅಂತ. ಕಾಸ್ಟ್ ಆಫ್ ದಟ್ ಈಸ್ ಅಸೆಟ್ಸ್ ಓವರ್ ಎ ಯೂಸ್ಫುಲ್ ಲೈಫ್. ಓಕೆ, ಇಟ್ ಈಸ್ ಗೋಯಿಂಗ್ ಟು ಬಿ ಲೆಸ್ ಅಂತ ಹೇಳ. ಅರ್ಥ ಆಗ್ತಿದೆಯಲ್ಲ? ಫೈನ್ ಸರ್. ನನ್ನ ಆಫ್ ದಿ ಅಬೌವ್ ಎಲ್ಲಿ ತಪ್ಪು ಕೊಟ್ಟಿದ್ದಾನೆ, ಎಲ್ಲ ಆಪ್ಷನ್, ಅದಕ್ಕೆ ಯಾವುದು ಅಲ್ಲ. ನೆಕ್ಸ್ಟ್, ಸಹಕಾರ ಇಲಾಖೆಯ ಲೆಕ್ಕ ಪರಿಶೋಧನಾ ಮುಖ್ಯಸ್ಥರು ಎಂದರೆ, ಅಂದ್ರೆ ಕೋಪರೇಟಿವ್ ಅಲ್ಲಿ ಡಿಪಾರ್ಟ್ಮೆಂಟ್ ಅಲ್ಲಿ ಆಡಿಟಿಂಗ್ ಮಾಡ್ತಕ್ಕಂತ ಅವರ ಮುಖ್ಯಸ್ಥರು ಯಾರಾಗಿರ್ತಾರೆ ಅಂತ ಕೇಳಿದ್ದಾರೆ. ಏಕೆಂದ್ರೆ ರಿಜಿಸ್ಟರ್ ಬರಕ್ ಸಾಧ್ಯ ಇಲ್ಲ. ಕಂಟ್ರೋಲ್ ಆಡಿಟರ್ ಅದು ಭಾರತದ ಸರ್ಕಾರದ ಮುಖ್ಯಸ್ಥರು. ಸೊ ಡೈರೆಕ್ಟರ್ ಆಫ್ ಆಡಿಟ್ ಇದೆಯಲ್ಲ, ಲೆಕ್ಕ ಪರಿಶೋಧನೆ ನಿರ್ದೇಶಕರಿದಾರಲ್ಲ, ಹಿ ಈಸ್ ದ ಆಡಿಟಿಂಗ್ ಡಿಪಾರ್ಟ್ಮೆಂಟ್ ಹೆಡ್ ಆಗಿರ್ತಾರೆ. ಇವ್ರ ಕೆಳಗೆ ಇನ್ನೊಂದು 3-4 ಜನ ಇರ್ತಾರೆ. ಓಕೆ, ಅವ್ರ ಕೆಳಗೆ ನೀವು ಡೆಪ್ಯೂಟಿ ಡೈರೆಕ್ಟರ್ ಆಫ್ ಅಸಿಸ್ಟೆಂಟ್ ಡೈರೆಕ್ಟರ್ ಅಂತೆಲ್ಲ ಇರ್ತಾರೆ. ಬಟ್ ಡೈರೆಕ್ಟರ್ ಆಫ್ ಕೋಪರೇಟಿವ್ ಅಂಡ್ ಆಡಿಟ್ ಅಂತ ಇರ್ತಾರಲ್ಲ, ಅವರು ಕೋಪರೇಟಿವ್ ಡಿಪಾರ್ಟ್ಮೆಂಟ್ ನ ಆಡಿಟಿಂಗ್ ನ ಹೆಡ್ ಆಗಿರ್ತಾರೆ. ಓಕೆ, ನೆಕ್ಸ್ಟ್, ಲ್ಯಾಂಪ್ಸ್ ನ ವಿಸ್ತೃತ ರೂಪ. ಲಾರ್ಜ್ ಏರಿಯಾ ಮಲ್ಟಿಪರ್ಪಸ್ ಸೊಸೈಟಿ ಅಂತ ಕರಿತೀವಿ. ಇನ್ನೊಂದು ನೋಡಿ, ಅದಿಲ್ವೇ ಇಲ್ಲ ಇಲ್ಲಿ. ನಾನು ಹೇಳಿದಂಗೆ ಲಾರ್ಜ್ ಏರಿಯಾ ಮಲ್ಟಿಪರ್ಪಸ್ ಅದಿಲ್ವೇ ಇಲ್ಲ. ಅದು ಬಿಟ್ರೆ ಇನ್ನೊಂದು ಹೆಸರು ಕರಿತೀವಿ ಇದನ್ನ, ಲಾರ್ಜ್ ಸೈಜ್ ಆದಿವಾಸಿ ಮಲ್ಟಿಪರ್ಪಸ್ ಕೋಪರೇಟಿವ್ ಸೊಸೈಟಿ ಅಂತ ಕೂಡ ಕರಿತೀವಿ. ಓಕೆ, ಇದು ಈ ತರ ಸೊಸೈಟಿಗಳು ಯಾಕೆ ಮಾಡಿದ್ರು ಕೋಪರೇಟಿವ್ ಅಂದ್ರೆ ಬುಡಕಟ್ಟು ಒಂದು ಜನಗಳನ್ನ ಏಳಿಗೆಗೋಸ್ಕರ. ಓಕೆ ನೋಡಿ, ಲಾರ್ಜ್ ಏರಿಯಾ ಮಲ್ಟಿಪರ್ಪಸ್ ಸೊಸೈಟಿ ಆರ್ ಲಾರ್ಜ್ ಸೈಜ್ ಆದಿವಾಸಿ ಮಲ್ಟಿಪರ್ಪಸ್ ಸೊಸೈಟಿ ಅಂತ ಕರಿತೀವಿ. ಓಕೆ, ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತಾರೆ ತುಂಬಾ ಸಲ. ಒಂದ್ಸಲ ನಿಮ್ಗೆ ಈ ಆಪ್ಷನ್ಸ್ ಇರಲ್ಲ. ನಾನು ಹೇಳಿದ್ನಲ್ಲ ನಿಮ್ಗೆ ಲಾರ್ಜ್ ಏರಿಯಾ ಮಲ್ಟಿಪರ್ಪಸ್ ಅನ್ನೋ ಆಪ್ಷನ್ಸ್ ಕೊಟ್ಟಿರ್ತಾನೆ. ಓಕೆ,
ಅರ್ಥ ಆಗ್ತಿದೆಯಲ್ಲ? ಇದು ಯಾವ ಒಂದು ಬೇಕಾದ್ರೆ ಇದನ್ನ ಇನ್ನೊಂದ್ ತರ ಕೇಳ್ಬೋದು. ಈಗ ಇದನ್ನ ಮಾಡಬೇಕು ಅಂತ ಹೇಳಿದ ಕಮಿಟಿ ಯಾರು? ಸಮಿತಿ ಯಾರು ಶಿಫಾರಸು ಮಾಡಿದ್ದು? ಭಾವಾ ಕಮಿಟಿ. ಓಕೆ, ದ ರೆಕಮೆಂಡೆಡ್ ಬೈ ದ ಕಮಿಟೀಸ್ ಲೈಕ್ ದ ಭಾವಾ ಕಮಿಟಿ. ಓಕೆ, ಫೈನ್ ಸರ್. ನೆಕ್ಸ್ಟ್ ಹೋಗೋಣ ಬನ್ನಿ. 1913ರಲ್ಲಿ ನೋಂದಣಿಯಾದ ಮೊದಲ ಹೈನು ಸಹಕಾರಿ ಸಂಘ ಇರುವುದು ಡ್ಯಾಶ್ ನಲ್ಲಿ. ನೋಡಿ, ಈಗ ಹೈನುಗಾರಿಕೆಗೆ ಸಂಬಂಧಪಟ್ಟಂತೆ ನಾವು ಏನ್ ಹೇಳ್ತೀವಿ? ಅಮೂಲ್ ಅಂದ್ಬಿಡ್ತೀವಿ ಅಲ್ವಾ? ಅಮೂಲ್ ಅಂದ್ರೆ ಗುಜರಾತ್. ಗುಜರಾತ್ ಅಂದ್ರೆ ಆನಂದ್ ಗುಜರಾತ್. ಇಲ್ಲಿದೆ ಎಸ್ ಟಿಕ್ ಹಾಕ್ರೆ ರಾಂಗ್. ಇಲ್ಲಿ ಕೇಳಿದ್ರೆ 1913, ದಟ್ ಈಸ್ ಅಲಹಾಬಾದ್ ಇನ್ ಉತ್ತರ ಪ್ರದೇಶ. ಬೇಕಾದ್ರೆ ನಿಮ್ಗೆ ಇನ್ನೊಂದು ಕೇಳ್ಬೋದು, ಈ KMF ಪ್ರಿಪೇರ್ ಆಗ್ತಾರೆ. KMF ಫಸ್ಟ್ ರಿಜಿಸ್ಟರ್ ಆಗಿದ್ದು ಯಾವುದು? ಫಸ್ಟ್ ಎಲ್ಲಿ ಆಗಿದ್ದು? KMF ಅಂತ ಕಂಪ್ಲೀಟ್ ಆಗಿ ಓಪನ್ ಮಾಡ್ಬಿಟ್ರೆ ಇಲ್ಲ, ಒಂದು ಸಣ್ಣದು ಒಂದು ಜಿಲ್ಲೆಲಿ ಆಗುತ್ತೆ, ಒಂದು ಅದನ್ನ ಆಮೇಲೆ ವಿಸ್ತಾರ ಮಾಡ್ತಾರೆ. ಎಲ್ಲಾಗಿತ್ತು? ಫಟಾಫಟ ಹೇಳ್ಬೇಕು ಸ್ನೇಹಿತರೆ, ಯಾವ ಜಿಲ್ಲೆಲಿ ಆಗಿತ್ತು, ಎಲ್ಲಿ ಸಣ್ಣದಾಗಿ, ಯಾವ ಒಂದು ಇದ್ರಲ್ಲಿ ಆಯ್ತು ಹೇಳ್ತೀರಾ? ಯಾವ ಒಂದು ಏರಿಯಾದಲ್ಲಿ ಆಯ್ತು? ಎಸ್, ಕೊಡಗು ಕೂಡಿಗೆ 1955ರಲ್ಲಿ ರಿಜಿಸ್ಟರ್ಡ್ ಫಸ್ಟ್ KMF ಫೌಂಡೇಶನ್ ಹಾಕಿದ್ದು. ಆಮೇಲೆ ಇಟ್ ಇಸ್ ಎಸ್ಟಾಬ್ಲಿಷ್ಡ್ ಲೇಟರ್ 1974 as KDDC and renamed KMF 1984. KDDC ಆಮೇಲೆ KMF ಅಂತ 1984 ರಿನೇಮ್ ಮಾಡಿದ್ರು. ಓಕೆ, ಗೊತ್ತಾಗ್ತಿದೆಯಲ್ಲ? ಇನ್ನು ಆನಂದ್ ಗುಜರಾತ್ ಆಗಿ 1946ರಲ್ಲಿ. 1913 ಅಲಹಾಬಾದ್, ನಾವು ಪ್ರಯಾಗರಾಜ್ ಅಂತ ಏನ್ ಕರಿತೀವಿ, ಉತ್ತರ ಪ್ರದೇಶದಲ್ಲಿ ಆಗಿತ್ತು. ಓಕೆ, ಅಂಡ್ ಯಾವ್ದದು ಅಂತ ಕೇಳಿದ್ರು ಕೂಡ ನೀವು ಕಾಟ್ರಾ ಕೋಆಪರೇಟಿವ್ ಮಿಲ್ಕ್ ಸೊಸೈಟಿ ಅಂತ ಬೇಕಾದ್ರೆ ಈ ಹೆಸರು ಕೇಳಬಹುದು ಅಪ್ಕಮಿಂಗ್ ಎಕ್ಸಾಮ್ ಅಲ್ಲಿ. ಕಾಟ್ರಾ ಕೋಆಪರೇಟಿವ್, KMF ಪ್ರಿಪೇರ್ ಆಗ್ತಿದ್ರಲ್ಲ ಅವ್ರಿಗೆಲ್ಲ ಈ ತರ ಕ್ವಶನ್ಸ್ ತುಂಬಾ ಇಂಪಾರ್ಟೆಂಟ್. ಕೇಳ್ತಾನೆ KMF ನೋಡಿ, DCC ಬ್ಯಾಂಕ್ ಅಲ್ಲಿ ಕೇಳ್ತಾನೆ, DC ಬ್ಯಾಂಕ್ ರಿಲೇಟೆಡ್ KMF ಅಲ್ಲಿ ಕೇಳ್ತಾನೆ. ಅಂದ್ರೆ ಹೆಚ್ಚು ಇಲ್ಲಿ ಬ್ಯಾಂಕಿಂಗ್ ಆಪರೇಷನ್ಸ್ ಮತ್ತೆ ಕೋಆಪರೇಟಿವ್ ಇರುತ್ತೆ. KMF ಅಲ್ಲಿ ಹೆಚ್ಚು ಕ್ವಶನ್ಸ್ ಮಿಲ್ಕ್ ಸಂಬಂಧಪಟ್ಟಂತೆ ಇರುತ್ತೆ ಅಷ್ಟೇ. ನೆಕ್ಸ್ಟ್, ಅಂತಿಮ ಋಣದಾತ ಎಂದು ಯಾವ ಬ್ಯಾಂಕ್ ಅನ್ನು ಕರೆಯುತ್ತಾರೆ? ಯಾರು ಸರ್ ಅಂತಿಮ ಋಣದಾತ? ಅಂದ್ರೆ ಯಾರು ಲಾಸ್ಟ್ ಗಿವಿಂಗ್, ಅಂದ್ರೆ ಲೆಂಡರ್ ಆಫ್ ಲಾಸ್ಟ್ ರೆಸಾರ್ಟ್ ಅಂತ. ಅಂದ್ರೆ ಈಗ ಎಲ್ಲೂ ದುಡ್ಡಿಲ್ಲಪ್ಪ, ಈಗ ನಮ್ಮ ಹತ್ರ ಈಗ ಕೋಆಪರೇಟಿವ್ ಬ್ಯಾಂಕ್ ಇಲ್ಲ, ಅವ್ರು ಏನ್ ಮಾಡ್ತಾರೆ, ಡಿಸ್ಟ್ರಿಕ್ಟ್ ಬರ್ತಾರೆ, ಡಿಸ್ಟ್ರಿಕ್ಟ್ ಇಂದ ಏನಾಗ್ತಾರೆ, ಸ್ಟೇಟ್ಗೆ ಹೋಗ್ತಾರೆ. ಈಗ ನಬಾರ್ಡ್ಗೆ ಹೋಗ್ತಾರೆ, ಅವ್ರು ಏನ್ ಮಾಡ್ತಾರೆ, ನಬಾರ್ಡ್ಗೆ ಹೋಗ್ತಾರೆ. ಈ ನಬಾರ್ಡ್ ಹತ್ರ ದುಡ್ಡು ಅಂದ್ರೆ ಯಾರು ಹೋಗ್ತಾರೆ? ಈಗ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಬಂದ್ರೆ ನಿಮಗೆ ಯಾವ್ದಾದ್ರು ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಗಳನ್ನ ತಗೊಳ್ಳೋದು, ಪ್ರೈವೇಟ್ ತಗೊಳ್ಳಿ, ICICI ತಗೊಳ್ಳಿ, ಅಥವಾ ನೀವು ಕೆನರಾ ತಗೊಳ್ಳಿ, ಅಥವಾ SBI ತಗೊಳ್ಳಿ, ಅವ್ರ ಹತ್ರ ದುಡ್ಡಿಲ್ಲ ಯಾರು ಹೋಗ್ತಾರೆ? ಫೈನಲಿ ಲಾಸ್ಟ್ ಲೆಂಡರ್, ದಟ್ ಈಸ್ RBI, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಲ್ವಾ? ಯಾರ ಹತ್ರ ದುಡ್ಡಿಲ್ಲ ಅಂದ್ರೂ ಹೋಗೋದೇ ಅವ್ರ ಹತ್ರ, ಸರ್ಕಾರನೂ ಹೋಗೋದೇ ಇವ್ರ ಹತ್ರನೇ, ಸಾಲಗಳು ಜಾಸ್ತಿ ಆದಾಗ. ನೆಕ್ಸ್ಟ್, ಭಾರತದಲ್ಲಿ ಮಿಶ್ರ ಆರ್ಥಿಕ ವ್ಯವಸ್ಥೆಗೆ ಅಸ್ಥಿಭಾರ ಹಾಕಿದ ಕೈಗಾರಿಕಾ ನೀತಿ ಯಾವುದು? ಒಳ್ಳೆ ಕ್ವಶನ್. ನಿಮಗೆ ಈ ಒಂದು ಇಂಪಾರ್ಟೆಂಟ್ ಬೇಸಿಕ್ಸ್ ಅರ್ಥಶಾಸ್ತ್ರದ ಒಂದು ಏನು ಚಾಪ್ಟರ್ ವೈಸ್ ಮಾಡಿದೀವಿ. ತುಂಬಾ ಹಳೆ ವಿಡಿಯೋ ಪ್ಲೇಲಿಸ್ಟ್ ಇದೆ, ನಮ್ಮ ಪ್ಲೇಲಿಸ್ಟ್ಗೆ ಹೋದ್ರೆ ಅಲ್ಲಿ ನಿಮಗೆ ತುಂಬಾ ಕೆಳಗೆ ಹೋದ್ರೆ ಸಿಗುತ್ತೆ. ಓಕೆ, ಇಂಡಸ್ಟ್ರಿಯಲ್ ಪಾಲಿಸಿಗಳು ಯಾವಾಗ ಏನೇನಾಯ್ತು ಅಂತ. ಇದು ಮಿಶ್ರ ಆರ್ಥಿಕ, ಮಿಕ್ಸ್ಡ್ ಎಕಾನಮಿ, ಅದು ಇಂಡಸ್ಟ್ರಿಯಲ್ ಪಾಲಿಸಿ ರೆಸೊಲ್ಯೂಷನ್ 1948 ಅಲ್ಲಿ ಹಾಕಿದ್ದು ಕೈಗಾರಿಕಾ ನೀತಿ. ಓಕೆ, ಎಲ್ಲನೂ ತಿಳ್ಕೊಳ್ಳಿ, ಬಟ್ ನಾನು ಇಲ್ಲಿ ತುಂಬಾ ಎಲ್ಲ ಎಕ್ಸ್ಪ್ಲೇನ್ ಮಾಡಕ್ ಹೋಗ್ಲಾ, ಒಂದೆರಡು ಹೇಳ್ತೀನಿ ಬೇಕಾದ್ರೆ ನಾನು. 1948ರಲ್ಲಿ ಮಿಕ್ಸ್ಡ್ ಎಕಾನಮಿ ಅಂದ್ರೆ ಗೌರ್ಮೆಂಟಲ್ಲೂ ಒಂದಷ್ಟು ಇರಬೇಕು ಮಾನೋಪೊಲಿ, ಪಬ್ಲಿಕ್ ಕಮ್ ಪ್ರೈವೇಟು ಕೂಡ ಇರಬೇಕು, ಒಂದಷ್ಟು ಪ್ರೈವೇಟ್ ಸೆಕ್ಟರ್ ಹತ್ರನೂ ಇರಬೇಕು. ಸೊ ಆ ತರ ಮಾಡಿರ್ತಕ್ಕಂಥ ಒಂದು ಮಿಕ್ಸ್ಡ್ ಎಕಾನಮಿನ ಇಂಡಸ್ಟ್ರಿಯಲ್ ಪಾಲಿಸಿ 1948 ಅಲ್ಲಿ ಮಾಡ್ತಾರೆ. 4 ಗ್ರೂಪ್ ಮಾಡ್ತಾರೆ ಈ ತರ, ಪ್ರೈವೇಟ್ ಅಂಡ್ ಕೋಆಪರೇಟಿವ್, ಕಲ್ಟ್ರಲ್ ಪ್ರೈವೇಟ್ ಸೆಕ್ಟರ್ ಹತ್ರ ಒಂದಷ್ಟು ಇರಬಹುದು. ಓಕೆ, ಎಲ್ಲ ಗೌರ್ಮೆಂಟ್ ಇಟ್ಕೋಬೇಕು ಅಂತ ಇಲ್ಲ, ಅದನ್ನ ಸಮಾಜವಾದ ಅಂತ ಕೂಡ ಕರಿತೀವಿ. ಮಿಕ್ಸ್ಡ್ ಎಕಾನಮಿ ಇದೆಯಲ್ಲ, ಸಮಾಜವಾದ, ಅದು ಮುಂದೆ ಕ್ವಶನ್ ಇದು, ಆ ಕ್ವಶನ್ ಕೂಡ ಇದೆ, ಡಿಸ್ಕಸ್ ಮಾಡೋಣ. ಇನ್ನು 1956 ಏನಿದೆ ಇಂಡಸ್ಟ್ರಿಯಲ್ ಪಾಲಿಸಿ, ಅದನ್ನ ಪಬ್ಲಿಕ್ ಸೆಕ್ಟರ್ ಡಾಮಿನೆನ್ಸ್ ಅಂತ ಕರಿತೀವಿ. ಓಕೆ, ಸ್ಟೇಟ್ ಮಾನೋಪೊಲಿಗೆ ಒಂದಷ್ಟು ಕೊಡ್ತಾರೆ, ಪಬ್ಲಿಕ್ ಸೆಕ್ಟರ್ ಹೆಚ್ಚು ಕೊಡ್ತಕ್ಕಂಥದ್ದು. ಈ ತರ 3 ಕ್ಯಾಟಗರಿ, ಶೆಡ್ಯೂಲ್ A, ಶೆಡ್ಯೂಲ್ B, ಶೆಡ್ಯೂಲ್ C ಅಂತ ಒಂದಷ್ಟು ಈ ಕ್ಯಾಟಗರಿ ಅಡಿಯಲ್ಲಿ ಇರ್ತಕ್ಕಂಥದ್ದು. ಓಕೆ, ಈ ತರ ಎಲ್ಲದೂ ಇದೆ. ಬೇಸಿಕ್ಸ್ ಕೇಳಲ್ಲ, ಇತ್ತೀಚೆಗೆ ಒಂದು ಬರುತ್ತೆ, ಏನು ಮಾಡೋಕ್ಕಾಗಲ್ಲ, ನೀವು ಇದೆ ನಾವು ಮಾಡಿದೀವಿ, ನೋಡ್ಕೋಬಹುದು. ನೆಕ್ಸ್ಟ್, ಡ್ಯಾಶ್ ಗಳನ್ನು ಸಹಕಾರಿ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಅಂತ ಕರಿತೀವಿ. ಅಲ್ಟಿಮೇಟ್ ಕ್ವಶನ್. ಸಹಕಾರ ಕೃಷಿ ಅಂದ್ರೆ ಕೃಷಿಗೂ ಮತ್ತೆ ಅಭಿವೃದ್ಧಿ, ಗ್ರಾಮೀಣಾಭಿವೃದ್ಧಿ, ರೂರಲ್ ಡೆವಲಪ್ಮೆಂಟ್ ಅಂಡ್ ಅಗ್ರಿಕಲ್ಚರ್. ಪ್ರಾಥಮಿಕ ಬ್ಯಾಂಕ್ ಅಂತೂ ಅಲ್ವೇ ಅಲ್ಲ, ಅಗ್ರಿಕಲ್ಚರ್ ಕೊಡ್ತಾರೆ, ರೂರಲ್ ಡೆವಲಪ್ಮೆಂಟ್ ಅಲ್ಲ. ಇದು ಅರ್ಬನ್ ಅಂತಿದೆ, ನಗರಕ್ಕೆ ಸಂಬಂಧಪಟ್ಟಂತೆ, ರೂರಲ್ಗಲ್ಲ. ನಬಾರ್ಡ್ ಇಸ್ ಅಪೆಕ್ಸ್ ಬ್ಯಾಂಕ್ ಅಂತ ಹೇಳ್ತೀನಿ ನಾನು ನಿಮಗೆ, ಮೇಲ್ಗಡೆ ಇರೋದು. ಅವರು ಆರ್ ಬಿ ಅಂಡ್ ಕೋಆಪರೇಟಿವ್ ಮುಖಾಂತರ ಅವರು ದುಡ್ಡು ಕೊಡ್ತಕ್ಕಂಥದ್ದು. ಸೊ ಲ್ಯಾಂಡ್ ಡೆವಲಪ್ಮೆಂಟ್ ಬ್ಯಾಂಕ್ ಇದೆಯಲ್ಲ, ದಿಸ್ ಇಸ್ ದ ಒನ್. ಈಗ ಲ್ಯಾಂಡ್ ಡೆವಲಪ್ ಬ್ಯಾಂಕ್ ನ ಇನ್ನೊಂದು ಹೆಸರು ಕರಿತೀವಿ, ನಿಮ್ಗೆ ಅದಕ್ಕೆ ಕನ್ಫ್ಯೂಸ್ ಆಗೋದು. ಈಗ ಏನ್ ಮಾಡಿದ್ದಾನೆ ಗೊತ್ತಾ, ಲ್ಯಾಂಡ್ ಡೆವಲಪ್ಮೆಂಟ್ ಬ್ಯಾಂಕ್ ಬದಲು ಸ್ಟೇಟ್ ಕೋಆಪರೇಟಿವ್ ಅಗ್ರಿಕಲ್ಚರ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಬ್ಯಾಂಕ್ಸ್ ಅಂತಿದೆ.
SCA ಬೇಕಾದ್ರೆ ಫುಲ್ ಫಾರ್ಮ್ ಕೇಳಬಹುದು. ಮೊದಲು ಲ್ಯಾಂಡ್ ಡೆವಲಪ್ಮೆಂಟ್ ಬ್ಯಾಂಕ್ ಅಂತಕ್ಕಂಥದ್ದು ಇದ್ದಿದೆ, ಇವಾಗ ಸ್ಟೇಟ್ ಕೋಆಪರೇಟಿವ್ ಅಗ್ರಿಕಲ್ಚರ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಬ್ಯಾಂಕ್ಸ್ ಅಂತ ಕಟ್ಟಿದೆ. ಈ ಆಪ್ಷನ್ ಕೊಟ್ಬಿಟ್ರೆ ನೀವು ಆಟೋಮೆಟಿಕ್ ಟಿಕ್ ಹಾಕ್ಬಿಡ್ತಿದ್ರಿ. ಈಗ ಇಲ್ಲಿ ಈ ಆಪ್ಷನ್ ಹಾಕಿದ್ದ ಅಂತ ಇಟ್ಕೊಳ್ಳಿ, ಏನು ಸರ್, ಸ್ಟೇಟ್ ಕೋಆಪರೇಟಿವ್ SCARDBS ಇದನ್ನ ಹಾಕ್ಬಿಟ್ಟಿದ್ರೆ ನೀವು ಕಣ್ಣು ಮುಚ್ಕೊಂಡು ಟಿಕ್ ಹಾಕ್ಬಿಡ್ತೀವಿ, ಕೋಆಪರೇಟಿವ್ ಅಗ್ರಿಕಲ್ಚರ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ. ಅದನ್ನು ಕೊಟ್ಟಿಲ್ಲ ನಿಮಗೆ, ಯಾಕಂದ್ರೆ ಕಷ್ಟ ಮಾಡಬೇಕು, ಅದಕ್ಕೆ ಲ್ಯಾಂಡ್ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ ಕೊಟ್ಟಿದ್ದಾನೆ. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಲ್ಲ? ಆಯ್ತಾ? ನಬಾರ್ಡ್ ಏನ್ ಮಾಡಿ, ನಬಾರ್ಡ್ ಇಸ್ ಅಪೆಕ್ಸ್ ಬ್ಯಾಂಕ್ ಅಂತ ಹೇಳ್ತಾರೆ, ಇದು ಸಪೋರ್ಟ್ ಮಾಡುತ್ತೆ ಯಾವುದಕ್ಕೆ, RRB ರೀಜನಲ್ ರೂರಲ್ ಬ್ಯಾಂಕ್ಗೆ, ಕೋಆಪರೇಟಿವ್ ಬ್ಯಾಂಕ್ಸ್ಗೆ, ಈ ತರದಕ್ಕೆ ಓವರ್ ಆಲ್ ಸಪೋರ್ಟ್ ಮಾಡ್ತಕ್ಕಂಥದ್ದು. ಅದು ರೂರಲ್ ಡೆವಲಪ್ಮೆಂಟೇ ನಬಾರ್ಡು, ಬಟ್ ಇದಕ್ಕೆ ಸ್ವಲ್ಪ ಡೈರೆಕ್ಟ್ ಕೊಡಲ್ಲ, ಸಪೋರ್ಟ್ ಮಾಡ್ತಕ್ಕಂಥದ್ದು, ಇದ್ರ ಮುಖಾಂತರ ಮಾಡಿಸ್ತಕ್ಕಂಥದ್ದು. ಓಕೆ, ಡ್ಯಾಶ್ ಬಂಡವಾಳಶಾಹಿ ಆರ್ಥಿಕತೆ ಕಲ್ಯಾಣ ಅಂಶವಾಗಿ ಸಮಾನತೆಯ ಪಾತ್ರವನ್ನು ವಹಿಸುತ್ತದೆ. ಈಗ ತಾನೇ ಹೇಳ್ತಾರೆ, ಕ್ಯಾಪಿಟಲಿಸ್ಟಿಕ್ ಎಕಾನಮಿ ಈಕ್ವಲೈಸಿಂಗ್ ರೋಲ್ ಹ್ಯಾಸ್ ಎ ವೆಲ್ಫೇರ್ ಫ್ಯಾಕ್ಟರ್. ನಾನು ಹೇಳಿದೆ ಈಕ್ವಲೈಸಿಂಗ್ ರೋಲ್, ವೆಲ್ಫೇರ್ ಫ್ಯಾಕ್ಟರ್, ಆರ್ಥಿಕ ಕಲ್ಯಾಣ ಅಂಶ, ಸಮಾನತೆ ಅಂದ್ರೆ ಸಮಾಜವಾದ ಅಂತ ಹಾಕ್ತೀರಾ, ಅಥವಾ ಕೂಡು ಬಂಡವಾಳ ವ್ಯವಸ್ಥೆ ಅಂತ ಹಾಕ್ತೀರಾ, ಅಥವಾ ಸಹಕಾರ ಅಂತೀರಾ, ಕಾರ್ಮಿಕ ಸಂಘಟನೆ ಅಂತ ಹಾಕ್ತೀರಾ. ಎಕಾನಮಿ ಬಗ್ಗೆ ಮಾತಾಡ್ತಾ ಇದ್ದಾರೆ, ಹಾಗಾದ್ರೆ ಸಮಾಜವಾದ ಇಸ್ ದ ರೈಟ್ ಆನ್ಸರ್, ಆಪ್ಷನ್ ಎ. ಓಕೆ, one second. Dash plays an equalizing role as a welfare factor and capitalistic ಆರ್ಥಿಕ ಕಲ್ಯಾಣ ಅಂಶವಾಗಿ ಬಂಡವಾಳಶಾಹಿ ಆರ್ಥಿಕತೆಯ, ಇಟ್ ಈಸ್ ಎ ಕೋಪರೇಷನ್ ಸ್ನೇಹಿತರೆ, ಸಮಾಜವಾದ ಅಲ್ಲ ಇದು, ಇದು ಸಮಾಜವಾದ ಅಲ್ಲ. ಯಾಕಂದ್ರೆ ಇಲ್ಲಿ ಮಿಕ್ಸ್ಡ್ ಎಕಾನಮಿ ಅಂತ ಕೊಟ್ಟಿಲ್ಲ. ಇಲ್ಲಿ ನೀವೇನ್ ದುಡ್ಡು ಹಾಕ್ತಿರಲ್ಲ ನೋಡಿ, ಬಂಡವಾಳಶಾಹಿ ಆರ್ಥಿಕತೆಯ ಕಲ್ಯಾಣಾಂಶವಾಗಿ ಸಮಾನತೆಯ ಪಾತ್ರವನ್ನು ವಹಿಸುತ್ತದೆ. ಅಂದ್ರೆ ನೀವು ಬಂಡವಾಳ, ಈ ಕೋಪರೇಷನ್ ಅಲ್ಲಿ ಎಲ್ಲರೂ ಬಂಡವಾಳ ಶೇರ್ ಆಗ್ತೀರಾ ನೀವು. ಕೋಪರೇಟಿವ್ ಸೊಸೈಟಿ ನಿಮಗೆ ಹಳ್ಳಿಗಳಿದ್ರೆ ಗೊತ್ತಿರುತ್ತೆ. ಓಕೆ, ಸೊಸೈಟಿಗಳಲ್ಲಿ ದುಡ್ಡು ನಿಮಗೆ ಸಾಲ ಕೊಡ್ತಾ ಇರ್ತಾನೆ, ವಾಪಸ್ ಕೊಡ್ತಿರ್ತೀರ ವರ್ಷಗಳಲ್ಲಿ ಅಲ್ವಾ ಸರ್. ಸೇರ್ ಅಂತ ಮಾಡ್ತಾರೆ, ಅಲ್ಲೆಲ್ಲ ಶೇರ್ ಅನ್ನಲ್ಲ, ಸೇರು ಅಂತಾರೆ. ಓಕೆ, ಯಾಕಂದ್ರೆ ಹಳ್ಳಿ ಭಾಷೆಯಲ್ಲಿ ಆ ತರ ಉಚ್ಚಾರಣೆ ಮಾಡ್ತಾರೆ. ಸೊ ಆ ಶೇರ್ ಏನಿರುತ್ತೆ, ನೀವು ಏನ್ ಶೇರ್ ಹಾಕ್ತಾ ಇರ್ತೀರಲ್ಲ, ಸೊ ಅದು ಬಂಡವಾಳ ನೀವು ಹಾಕ್ತಾ ಇದ್ರು ಕೂಡ, ಅಲ್ಲಿ ಶೇರ್ ಹಾಕ್ತಾ ಇದ್ರು, ಅದ ಅರ್ಥ ಏನು, ಎಲ್ಲರಿಗೂ ಈಕ್ವಲ್ ಆಗಿರ್ಬೇಕು, ಅದು ಸಮಾನತೆ. ಅಂದ್ರೆ ಇದು ಯಾವುದು ಸರ್, ಕೋಪರೇಟಿವ್, ಅಂದ್ರೆ ಕೋಪರೇಷನ್ ಇಸ್ ದ ರೈಟ್ ಆನ್ಸರ್, ನಾಟ್ ಸಮಾಜವಾದ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಅತಿ ಹೆಚ್ಚು ಬಾರಿ ಕೇಂದ್ರ ಮುಂಗಡ ಪತ್ರ ಮಂಡಿಸಿದವರು ಯಾರು? ಬಜೆಟ್ ಮಂಡಿಸಿದ ಯಾರು ಸರ್ ಇದುವರೆಗೂ? ನಿರ್ಮಲಾ ಸೀತಾರಾಮನ್ ಇದಾರೆ, ಇಲ್ಲಿ ಆಪ್ಷನ್ ಇದೆ. ಇವ್ರು 8 ಸಾರಿ ಆಗಿರೋದು, ಇವರಲ್ಲ. ಮೊರಾರ್ಜಿ ದೇಸಾಯಿ 10 ಸಲ ಆಗಿದೆ. ಪಿ ಚಿದಂಬರಂ ಎಷ್ಟು ಸಲ ಹೇಳ್ತೀರಾ? ಪಟಪಟ ಅಂತ ಹೇಳ್ಬೇಕು. 9 ಸಲ. ಮೊರಾರ್ಜಿ ದೇಸಾಯಿ 10 ಸಲ. ಪ್ರಣಬ್ ಮುಖರ್ಜಿ 8 ಸಲ. ಈಗ ನಿರ್ಮಲಾ ಸೀತಾರಾಮನ್ 8 ಸಲ ಆಗಿದೆ. ಈಗ 2026ಕ್ಕೆ ಅವ್ರು ಮಂಡಿಸಿದ್ರೆ ಅವಾಗ ಏನಾಗುತ್ತೆ, 9 ಸಲ ಆಗುತ್ತೆ ನಿರ್ಮಲಾ ಸೀತಾರಾಮನ್ ಅವರು. ಓಕೆ, ಈ ವರ್ಷ ಈ ಒಂದು ಪೀರಿಯಡ್ ಅವ್ರು ಕಂಪ್ಲೀಟ್ ಮಾಡಿಸಿದ್ರೆ, ಸೊ ಶಿ ವಿಲ್ ಬಿಕಮ್ ದ ಫಸ್ಟ್ ಆಗ್ತಾರೆ. ನೆಕ್ಸ್ಟ್, ಮಾತೃ ಕೈಗಾರಿಕೆ ಎಂದು ಯಾವುದನ್ನು ಕರೀತಾರೆ? ಮದರ್ ಇಂಡಸ್ಟ್ರಿ ಅಂದ್ರೆ ಯಾವ್ದು ಸರ್? ವೆರಿ ಇಂಪಾರ್ಟೆಂಟ್ ಇಂಡಸ್ಟ್ರಿ ಅದು. ತುಂಬಾ ಜನ ಏನ್ ಮಾಡ್ಕೋತೀರಾ, ಸಿಮೆಂಟ್ ಅಂತ ಹಾಕ್ಬಿಡ್ತೀರಾ. ಇಲ್ಲ, ತುಂಬಾ ಇನ್ನೊಂದಷ್ಟು ಜನ ಏನ್ ಮಾಡ್ತೀರಾ, ಸಣ್ಣ ಕೈಗಾರಿಕೆ ಅಥವಾ ಗೃಹ ಕೈಗಾರಿಕೆ, ಯಾಕಂದ್ರೆ ಅಲ್ಲಿಂದ ಕೆಳಗಿಂದ ಡೆವಲಪ್ ಆಗ್ಬೇಕು ಅಂತ ಹಾಕ್ತೀರಾ. ಹಾಕಿದ್ರೆ ದಟ್ ಈಸ್ ಆಲ್ಸೋ ರಾಂಗ್. ಐರನ್ ಅಂಡ್ ಸ್ಟೀಲ್ ಇಂಡಸ್ಟ್ರಿ. ಯಾಕೆ ಹೇಳಿ, ಕಬ್ಬಿಣ ಉಕ್ಕು ಕಾರ್ಖಾನೆ ಇದ್ರೆ ನಿಮಗೆ ಈ ಸಿಮೆಂಟ್ ಕೈಗಾರಿಕೆ ಮಾಡಬೇಕು ಅಂದ್ರೆ ಮೆಷಿನ್ ಬೇಕು, ನೀವು ಒಂದಷ್ಟು ಸಣ್ಣ ಪುಟ್ಟದ್ ಮಾಡಬೇಕು ಅಂದ್ರೂ ಮೆಷಿನ್ಸ್ ಬೇಕು. ಅದೆಲ್ಲ ನಿಮಗೆ ಕಬ್ಬಿಣ ಮತ್ತು ಉಕ್ಕು ಕೈಗಾರಿಕೆಗಳಿಂದ ಸಿಗೋದು, ಇನ್ ಸ್ಟೀಲ್ ಇಂಡಸ್ಟ್ರಿ. ಅದಕ್ಕೆ ಮದರ್ ಆಫ್ ಆಲ್ ಇಂಡಸ್ಟ್ರೀಸ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್, ಸಮಾಜವಾದಿ ಮಾದರಿ ಇದರಿಂದ ಬರುತ್ತದೆ. ಸೋಷಿಯಲಿಸ್ಟಿಕ್ ಪ್ಯಾಟರ್ನ್, ನಾನು ಈಗ ತಾನೇ ಹೇಳ್ತಾ ಇದ್ದೆ, ಲಾಸ್ಟ್ ಒಂದು ಮಿಕ್ಸ್ಡ್ ಎಕಾನಮಿ ಬಗ್ಗೆ ಮಾತಾಡ್ತಾ ಇದ್ದೆ, ಹಾಗೆ ಹೇಳಿದೆ ನಿಮಗೆ ಮಿಶ್ರ ಆರ್ಥಿಕ ವ್ಯವಸ್ಥೆ ಅದು ಅಂತ. ಓಕೆ, ಸೋಷಿಯಲಿಸ್ಟಿಕ್ ಅಂದ್ರೆ ಸಮಾಜವಾದ, ಸಮಾನತೆನೇ ಇರಬೇಕು, ಒಂದಷ್ಟು ಕ್ಯಾಪಿಟಲಿಸ್ಟಿಕ್ ಇರಬೇಕು. ಅಂದ್ರೆ ಕ್ಯಾಪಿಟಲಿಸ್ಟಿಕ್ ಅಂದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಅವ್ರದೇ ಆದ ಒಂದು ಆಸ್ತಿಗಳ ಹೊಂದಕ್ಕೂ ಕೊಡಬೇಕು, ಹಾಗೆ ಸಮಾನತೆಗೂ ಒಂದು ಕೊಡಬೇಕು. ಇದನ್ನ ಮಿಕ್ಸ್ಡ್ ಎಕಾನಮಿ ಅಂತ ಕರಿತೀವಿ. ಓಕೆ ಫೈನ್ ಸರ್. ನೆಕ್ಸ್ಟ್, ಸಂಯುಕ್ತ ಅರಬ್ ಸಂಸ್ಥಾನದ ಹಣ ಅಂದ್ರೇನು? ಅಂದ್ರೆ ಅವ್ರ ಕರೆನ್ಸಿ ಹೆಸರೇನು ಅಂತ ಕೇಳಿದಾನೆ ಅಷ್ಟೇ, ದಿನಾರ್ ಅಲ್ಲ, ಎಮಿರೇಟ್ಸ್ ದಿರಾಮ್. ಎಮಿರೇಟ್ಸ್ ಯಾಕಂದ್ರೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಕೇಳಿರೋದು, ಹಾಗಾಗಿ ಎಮಿರೇಟಿ ದಿರಾಮ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಭಾರತದಲ್ಲಿ ದಶಾಂಶ ನಾಣ್ಯ ಪದ್ಧತಿ ಪರಿಚಯಿಸಿದ್ದು. ಎಂತೆಂತ ಕ್ವಶನ್ಸ್ ಕೇಳ್ತಾನೆ. ದಶಾಂಶ ಅಂದ್ರೆ ಈಗ 10 ಪೈಸೆ, ಮೊದ್ಲೆಲ್ಲ ನಿಮಗೆ ಪೈಸೆ ಇತ್ತು, ಪೈಸೆ ಬದಲು ನಿಮಗೆ ಆಣೆ ಅಂತಿದ್ರು ಅಲ್ವಾ, ಈ ತರ ಎಲ್ಲ ಕರಿತ್ವ. ಆಣೆ, 1 ಆಣೆ, 2 ಆಣೆ, 3 ಆಣೆ. ಆಮೇಲೆ ಪೈಸಾ ಬಂತು. ಆ ಪೈಸಾದಲ್ಲಿ ಏನ್ ಮಾಡಿದ್ರು, 100 ಪೈಸೆ, 1 ರೂಪಾಯಿ ಅಂತ ಬಂತು. ಇದು ಯಾವಾಗ ಮಾಡಿದ್ದು? 100 ಪೈಸೆ ಇಸ್ ಈಕ್ವಲ್ ಟು
ರೂಪಾಯಿ ಅಂತ ಬಂತು. ಇದ್ಯಾವಾಗ ಮಾಡಿದ್ರು? 1957ರಲ್ಲಿ. ಅದಕ್ಕಿಂತ ಮುಂಚೆ ಆಣೆಗಳಿದ್ವು. ಆಣೆ, ನಯಾ ಪೈಸೆ ಈ ತರ ಎಲ್ಲ ಇತ್ತು, ನ್ಯೂ ಪೈಸಾ ಈ ತರ. 100 ಪೈಸೆ ಇಸ್ ಈಕ್ವಲ್ ಟು ₹1 ಅನ್ನೋ ರೀತಿ ಮಾಡಿದ್ದು 1957. ಓಕೆ, ಇಂಡಿಯನ್ ಕಾಯಿನೇಜ್ ಆಕ್ಟ್ ಅಂತ ತರ್ತಾರೆ 55. ಅದ್ರ ಮುಖಾಂತರ ಇದನ್ನ ಗ್ಲೋಬಲ್ ಸ್ಟ್ಯಾಂಡರ್ಡ್ಸ್ಗೆ ಏರಿಸಬೇಕು ಅಂತ ಮಾಡ್ತಾರೆ. ನೀತಿ ಆಯೋಗದ ಸ್ಥಿತಿಗತಿ ಡ್ಯಾಶ್. ನೀತಿ ಆಯೋಗ ಏನು ಸರ್? ಇಟ್ ಇಸ್ ಎ ಸಂವಿಧಾನಾತ್ಮಕ ಸಂಸ್ಥೆನ? ಸಂವಿಧಾನದಲ್ಲಿ ಏನಾದ್ರು ಆರ್ಟಿಕಲ್ ಇದೆಯಾ? ಇಲ್ಲ. ಓಕೆ, ನೀತಿ ಆಯೋಗನ ಏನಾದ್ರು ಒಂದು ಕಾಯ್ದೆ ಮುಖಾಂತರ ತಂದ್ರ ನೋಡಿ, ಎಂತ ಚೆನ್ನಾಗಿದೆ. ಬೇಕಾದ್ರೆ ನೆಕ್ಸ್ಟ್ ಏನಾದ್ರು ಈಗಿರ್ತಕ್ಕಂಥ ಬಿಜೆಪಿ ಲಾಸ್ಟ್ ಒಂದು 3 ಟರ್ಮ್ ಇದೆ, ಇದು ಸೇರಿ ಅದು ಹೋಗಿ ಬೇರೆ ಬಂದು ನೀತಿ ಆಯೋಗ ತೆಗ್ದಾಕ್ಬಿಡ್ಬೋದು ಬೇಕಾರೆ. ಯಾಕೆ? ನೀತಿ ಆಯೋಗ ಶಾಸನಬದ್ಧ ಸಂಸ್ಥೆನೂ ಅಲ್ಲ. ಅಷ್ಟು ಎಂತ ಕೆಲಸ. ಇಟ್ ಈಸ್ ಎ ಥಿಂಕ್ ಟ್ಯಾಂಕ್ ಅಂತ ಕರಿತೀವಿ ಅಲ್ವಾ ಸರ್? ಥಿಂಕ್ ಟ್ಯಾಂಕ್ ಅಲ್ವಾ? ಯೋಚನೆ ಮಾಡ್ತಕ್ಕಂಥವ್ರ ಚಾವಡಿ ಅಂತ ಕರೀತಾರೆ. ತುಂಬಾ ಇದು ಯೋಜನಾ ಆಯೋಗನ ರಿಪ್ಲೇಸ್ ಮಾಡಿರೋದು ನೀತಿ ಆಯೋಗ ಅಲ್ವಾ? ಆದ್ರೂ ಕೂಡ ಶಾಸನಬದ್ಧ ಸಂಸ್ಥೆ ಅಲ್ಲ. ಇಟ್ ಇಸ್ ಅಡ್ವೈಸರಿ, ಸಲಹಾ ಸಮಿತಿ. ಯಾಕಂದ್ರೆ ಇದನ್ನ ಯಾವ್ದೇ ಕಾಯ್ದೆ ಮುಖಾಂತರ ತಂದಿಲ್ಲ. ಇದನ್ನ ತಂದಿರೋದೇನೋ ಕ್ಯಾಬಿನೆಟ್ ಮೀಟಿಂಗ್ ಮಾಡಿ ಒಂದು ರೆಸೊಲ್ಯೂಷನ್ ಹೊಡ್ ತಂದಿರೋದು ಅಷ್ಟೇ. ಅರ್ಥ ಆಗ್ತಿದೆಯಲ್ಲ? ಎಸ್, ಸಲಹಾ ಸಮಿತಿ ಅದಷ್ಟೇ. ನೇರ ತೆರಿಗೆ ಪದ್ಧತಿಯನ್ನು ಡ್ಯಾಶ್ ಸಮಿತಿ ಜಾರಿಗೊಳಿಸಿತು. ಓಕೆ, ಡೈರೆಕ್ಟ್ ಟ್ಯಾಕ್ಸ್ ರಿಫಾರ್ಮ್ಸ್ ಓಲ್ಡ್. ಇವಾಗ GST ಬಗ್ಗೆ ಮಾತಾಡ್ತಾ ಇಲ್ಲ ಅವರು. ಓಲ್ಡ್ ಟ್ಯಾಕ್ಸ್ ರಿಫಾರ್ಮ್ಸ್ ತಂದಿದ್ದು ರಾಜ ಚೆಲ್ಲಯ್ಯ ಸಮಿತಿ. ಓಕೆ, ಫಸ್ಟ್ ಇಟ್ ಈಸ್ ಅ ಫೌಂಡೇಶನ್. ಇದಾದ್ಮೇಲೆ ಬೇರೆ ಸಮಿತಿ ಕೂಡ ಬರುತ್ತೆ, ಡಾಕ್ಟರ್ ವಿಜಯ್ ಎಲ್ ಕೆಲ್ಕರ್ ಟಾಸ್ಕ್ ಫೋರ್ಸ್ ಅಂತೆಲ್ಲ. ಅಂದ್ರೆ 1991-93 ಇಂಡಿಯನ್ ಟ್ಯಾಕ್ಸ್ ರಿಫಾರ್ಮ್ಸ್ ಮಾಡ್ತಾರೆ ಬ್ರಾಡ್ ಆಗಿ. ಯಾಕಂದ್ರೆ ಅವಾಗ 1991 LPG ಸಿಸ್ಟಮ್ ಬರುತ್ತೆ ಅಲ್ವಾ ಸರ್? ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್ ಅಂತ ಕರಿತೀವಿ ಅಲ್ವಾ? ಜಾಗತೀಕರಣ ಅಲ್ವಾ, ಖಾಸಗೀಕರಣ ಹೇಳ್ತೀವಲ್ಲ ನಾವು. ಸೊ ಅದು ಬಂದಿದ್ದು ಅವಾಗ್ತಾನೆ. ಆವಾಗ ಇದು ವ್ಯಾಟ್ ಅದು ಇದೆಲ್ಲ ಮಾಡಿದ್ದು. ಸೊ ಹಾಗಾಗಿ ರಾಜ ಚೆಲ್ಲಯ್ಯ ಕಮಿಟಿ ಇಸ್ ದ ಫಸ್ಟ್ ಒನ್. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬರ್ತೀನಿ. ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ಗಳು ಯಾವ ಹಂತದಲ್ಲಿ ಕಾರ್ಯನಿರ್ವಹಿಸುತ್ತಾರೆ? ನೋಡಿ, ಜಿಲ್ಲೆಯಲ್ಲಿ ತಾನೆ ಡಿಸ್ಟ್ರಿಕ್ಟ್ ಕೋಆಪರೇಟಿವ್ ಬ್ಯಾಂಕ್ ಜಿಲ್ಲೆಯಲ್ಲಿ. ಕಣ್ಣು ಮುಚ್ಕೊಂಡು ಟಿಕ್ ಹಾಕಿ, ಜಿಲ್ಲೆ ಅಂತಿದೆ. ಸ್ಟೇಟ್ ಆದ ಸ್ಟೇಟು. ವಿಲೇಜ್ ಲೆವೆಲ್ ಅಲ್ಲಿ ಪ್ರೈಮರಿ ಕೋಆಪರೇಟಿವ್ ಇದು ಸೊಸೈಟಿಗಳು, ಬ್ಯಾಂಕ್ಗಳು ಅಲ್ವಾ? ಎಸ್. ನೆಕ್ಸ್ಟ್, ನಬಾರ್ಡ್ ಈ ಕೆಳಗಿನ ಯಾವ ಸಹಕಾರ ಬ್ಯಾಂಕ್ ನ ಲಕ್ಷಣವೆನಿಸಿದೆ? ಓಕೆ, ನಬಾರ್ಡ್ ಅಂದ್ರೆ ಏನು? ಅಪೆಕ್ಸ್ ಬ್ಯಾಂಕ್ ಅಂತ ಹೇಳ್ತಾ ಇದೀನಿ. ಓಕೆ, ಇಲ್ಲಿ ನೋಡಿ, ಗರಿಷ್ಠ ಲಾಭಾಂಶ ಅಲ್ವೇ ಅಲ್ಲ. ಯಾವುದೇ ಆದ ಕೋಆಪರೇಟಿವ್ ಆಗ್ಲಿ ಅಲ್ಲಿ ಲಾಭಾಂಶ ಬೇಕು ಅಂತ ಮಾಡಲ್ಲ, ಅದು ಎಲ್ಲರಿಗೂ ಕೂಡ ಎಟಕಬೇಕು ಅಂತ ಮಾಡುದು. ಮತ್ತೆ ವಾಣಿಜ್ಯ ಬ್ಯಾಂಕ್ಗಳಿಗೆ ಹೆಚ್ಚಿನ ಬಡ್ಡಿ ಕೊಡುತ್ತಾ? ಇಲ್ಲ. ಕಮರ್ಷಿಯಲ್ ನೋಡಿ, ವಾಣಿಜ್ಯ ಬ್ಯಾಂಕ್ ಅಂದ್ರೆ ಏನು? ಕಮರ್ಷಿಯಲ್ ಬ್ಯಾಂಕ್ಸ್. ಅದಕ್ಕೆ ಯಾರು ಕೊಡೋದು? RBI ಕೊಡೋದು, ನಬಾರ್ಡ್ಗಲ್ಲ. ನಬಾರ್ಡ್ ಫುಲ್ ಫಾರ್ಮ್ ಏನ್ ಹೇಳುತ್ತೆ ಹೇಳಿ? ಷೇರು ಮಾರುಕಟ್ಟೆ ಹೂಡಿಕೆ ಅಲ್ಲ, ಒಬ್ಬ ಸದಸ್ಯ ಒಂದು ಮತ ಇಸ್ ದ ರೈಟ್ ಆನ್ಸರ್. ನಬಾರ್ಡ್ ಫುಲ್ ಫಾರ್ಮ್ ಏನು? ಫಟಾಫಟ್ ಅಂತ ಹೇಳ್ಬೇಕು ಸ್ನೇಹಿತರೆ. ನಬಾರ್ಡ್ ಇಸ್ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ರೂರಲ್ ಡೆವಲಪ್ಮೆಂಟ್ ಅಂತ ಏನ್ ಕರಿತೀವಿ. 1982 ಎಸ್ಟಾಬ್ಲಿಷ್ ಆಗಿದ್ದು ಪಾರ್ಲಿಮೆಂಟ್ ನ ಒಂದು ಕಾಯ್ದೆ ಮುಖಾಂತರ. ಇದು ನೋಡಿ ಇಲ್ಲಿದೆ. ಇದು ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ಕ್ವಶನ್ ಫಸ್ಟ್ ಆನ್ಸರ್ ಮಾಡ್ಬಿಟ್ಟು ಅದ್ರ ಮೇಲೆ ಡಿಸ್ಕಸ್ ಮಾಡೋಣ. ಯಾವ ಸಂಸ್ಥೆ ಸಹಕಾರ ಬ್ಯಾಂಕ್ಗಳು ಹಣದ ಮರುಪೂರಣ? ನೋಡಿ, ಎಲ್ಲ ಈ ಒಂದು ಪೇಪರ್ ಅಲ್ಲಿ ಏನಿದೆ, ಒಂದೊಂದು ಕ್ವಶನ್ ಕನೆಕ್ಟೆಡ್. ಇಲ್ಲಿ ಹೇಳಿದ್ರೆ ನಬಾರ್ಡ್ ಅಂತ. ಇಲ್ಲಿ ನೋಡಿ, ಇಲ್ಲಿ ಯಾವ ಸಂಸ್ಥೆ ಸಹಕಾರ ಬ್ಯಾಂಕ್ಗಳಿಗೆ ಹಣದ ಮರುಪೂರಣ ಕಲ್ಪಿಸುತ್ತದೆ? ಕೋಆಪರೇಟಿವ್. ನಾವು ಇದ್ರ ಬಗ್ಗೆ ಈಗ ತಾನೇ ಹಿಂದೆ ಒಂದು ಕ್ವಶನ್ ಡಿಸ್ಕಸ್ ಮಾಡಿದೆ ನಿಮ್ಗೆ. ತುಂಬಾ ಹೋಗೋದ್ ಬೇಡ, ನೀವು ವಿಡಿಯೋ ನೋಡಿದ್ರೆ ಗೊತ್ತಿರುತ್ತೆ ಕಂಪ್ಲೀಟ್. ಕೋಆಪರೇಟಿವ್ ಬ್ಯಾಂಕ್ ಏನ್ ಮಾಡುತ್ತೆ, RBI ಏನ್ ಮಾಡುತ್ತೆ, ನಬಾರ್ಡ್ ಏನ್ ಮಾಡುತ್ತೆ ಅಂತ ಹೇಳಿದೆ ನಾನು ಒಂದು ಕ್ವಶನ್ ಅಲ್ಲಿ ಅಲ್ವಾ? ಇಲ್ಲಿ ಏನಿದೆ, ಇಲ್ಲಿ ಯಾವ ಸಂಸ್ಥೆ ಸಹಕಾರ ಬ್ಯಾಂಕ್ ಹಣದ ಮರುಪೂರಣ ಮಾಡುತ್ತೆ ಅಂತ ನಬಾರ್ಡ್. ನಬಾರ್ಡ್ ಯಾರು ಕೊಡುತ್ತೆ? ರೀಜನಲ್ ರೂರಲ್ ಬ್ಯಾಂಕ್ ಅಂತಿದೆ. RRB ಬ್ಯಾಂಕ್ಸ್ ಗೊತ್ತಲ್ಲ ನಿಮ್ಗೆ? ಅದೊಂದು ಇದು RRB ಬ್ಯಾಂಕ್ ರಿಕ್ರೂಟ್ಮೆಂಟ್ ಎಲ್ಲ ನಡೆಯುತ್ತೆ. ಯಾವ್ದ್ರಲ್ಲಿ ನಡೆಯುತ್ತೆ? IBPS ನಡೆಸುತ್ತಲ್ಲ, RRB ಕ್ಲರ್ಕ್, RRB PO ಅಲ್ವಾ? ಇದು ಬಿಟ್ರೆ ಕೋಆಪರೇಟಿವ್ ಬ್ಯಾಂಕ್ಸ್, ಸೊಸೈಟೀಸ್ ಅಲ್ವಾ ಸರ್? ಇಟ್ ಈಸ್ ಅಪೆಕ್ಸ್ ಬಾಡಿ ಸೂಪರ್ವೈಸಿಂಗ್ RRBs ಅಂಡ್ ಕೋಆಪರೇಟಿವ್ ಬ್ಯಾಂಕ್ಸ್ ಇನ್ ಇಂಡಿಯಾ. ನಬಾರ್ಡ್ ಮಾಡೋದು 1982 ಜುಲೈಲಿ ಎಸ್ಟಾಬ್ಲಿಷ್ ಆಗಿದ್ದು. ಗೊತ್ತಿರಲಿ, ವೆರಿ ಇಂಪಾರ್ಟೆಂಟ್ ಇದೆಲ್ಲ ಸ್ನೇಹಿತರೆ. ಇವೆಲ್ಲ ನಾವು ಮಾಡಿದ್ವಿ ಥಿಯರಿ ಕ್ಲಾಸ್ ಅಲ್ಲಿ ನೋಡಿ. ನೆಕ್ಸ್ಟ್, ಭಾರತ ರಾಜ್ಯ ಮಟ್ಟದಲ್ಲಿ ಅಪೆಕ್ಸ್ ಕೋಆಪರೇಟಿವ್ ಬ್ಯಾಂಕ್ ಯಾವುದು? ಅಗೇನ್ ಭಾರತದ ರಾಜ್ಯ ಮಟ್ಟದಲ್ಲಿ ಅಂತ ಕೇಳಿದ್ದಾನೆ. ಭಾರತದ ರಾಜ್ಯದಲ್ಲಿ, ವೆರಿ ಇಂಪಾರ್ಟೆಂಟ್. ರಾಜ್ಯದಲ್ಲಿ ರಾಜ್ಯ ಅಂತ ಇಲ್ಲಿ ಸ್ಟೇಟ್ ಬ್ಯಾಂಕು ಆಫ್ ಇಂಡಿಯಾ ಅಂತಾನೆ ಇದೆ. ರೀಜನಲ್ ರೂರಲ್ ಬ್ಯಾಂಕು ಅಲ್ವೇ ಅಲ್ಲ. ಇದಕ್ಕೆ ದುಡ್ಡು ಕೊಡೋದು ನಬಾರ್ಡ್ ಬ್ಯಾಂಕ್ ಅಂತ ಹೇಳಿದೆ. ಅಪೆಕ್ಸ್ ಬ್ಯಾಂಕ್ ಅಲ್ವೇ ಅಲ್ಲ. ಅದು ಸ್ಟೇಟ್ ಕೋಆಪರೇಟಿವ್ ಬ್ಯಾಂಕ್ ಈಗಿನ ಸ್ಟೇಟ್ ಇದೆ, ಬಟ್ ಇಟ್ ಇಸ್ ನಾಟ್ ಅಪೆಕ್ಸ್ ಬ್ಯಾಂಕ್. ನಬಾರ್ಡ್ ಇಸ್ ದ ಅಪೆಕ್ಸ್ ಬ್ಯಾಂಕ್. ಸೊ ನಬಾರ್ಡ್ ಇಸ್ ವೆರಿ ಇಂಪಾರ್ಟೆಂಟ್. ಅಂಡ್ ಆಲ್ಸೋ ಇಲ್ಲಿ ಪ್ರಮುಖವಾಗಿ ನೀವು ಏನ್ ನೋಡ್ಬೇಕು ಅಂತಂದ್ರೆ, ಒಂದ್ ಸೆಕೆಂಡ್ ಇಲ್ಲಿ ಸ್ಟೇಟ್ ಕೋಆಪರೇಟಿವ್ ಬ್ಯಾಂಕ್, ಸ್ಟೇಟ್ ಇದೆಯಲ್ಲ, ಆಪ್ಷನ್ ಬಿ, ನಾಟ್ ಡಿ. ಓಕೆ, ನೋಡಿ, ಹಿಂಗ್ ಒಂದೊಂದ್ಸಲ ಕನ್ಫ್ಯೂಸ್ ಆಗುತ್ತೆ. ಇಲ್ಲಿ ನೋಡಿ, ಅಪೆಕ್ಸ್ ಕೋಆಪರೇಟಿವ್ ಬ್ಯಾಂಕ್ ಆಫ್ ಸ್ಟೇಟ್ ಲೆವೆಲ್. ಕೋಆಪರೇಟಿವ್ ಬ್ಯಾಂಕ್ ಅಂತ ಕೇಳಿದಾನೆ.
ಓಕೆ, ಹಂಗಾಗಿ ಸ್ಟೇಟ್ ಕೋಆಪರೇಟಿವ್ ಬ್ಯಾಂಕ್ ಇಸ್ ದ ಅಪೆಕ್ಸ್ ಬ್ಯಾಂಕ್. ಓಕೆ, ಸೊ ಇಲ್ಲಿ ಒಂದು ಇಂಪಾರ್ಟೆಂಟ್ ತಿಳ್ಕೋಬೇಕು, ಅರ್ಬನ್ ಕೋಆಪರೇಟಿವ್, ರೂರಲ್ ಕೋಆಪರೇಟಿವ್ ಅಂತ ಮಾಡ್ತೀವಿ. ಅದು ಡಿವಿಷನ್ಸ್ ಹೆಂಗಿದೆ, ಶೆಡ್ಯೂಲ್ಡ್ ಬ್ಯಾಂಕ್, ನಾನ್ ಶೆಡ್ಯೂಲ್ಡ್ ಬ್ಯಾಂಕ್ಸ್ ಅಂತ ಇರುತ್ತೆ. ರೂರಲ್ ಅಲ್ಲಿ ಶಾರ್ಟ್ ಟರ್ಮ್, ಲಾಂಗ್ ಟರ್ಮ್ ಕೋಆಪರೇಟಿವ್ ಬ್ಯಾಂಕ್ಸ್ ಇರುತ್ತೆ. ಲಾಂಗ್ ಟರ್ಮ್ ಅಲ್ಲಿ ಪ್ಯಾಕ್ಸ್ ಬರುತ್ತೆ. ಪ್ಯಾಕ್ಸ್ ಅಂದ್ರೆ ಪ್ರೈಮರಿ ಕೋಆಪರೇಟಿವ್ ಅಗ್ರಿಕಲ್ಚರ್ ರೂರಲ್ ಡೆವಲಪ್ಮೆಂಟ್ ಸಂಬಂಧಪಟ್ಟಂತೆ. ಸ್ಟೇಟ್ ಕೋಆಪರೇಟಿವ್ ಅಗ್ರಿಕಲ್ಚರ್ ಎಲ್ಲ ಬರುತ್ತೆ. ಹಾಗೆ ಶಾರ್ಟ್ ಟರ್ಮ್ ಅಲ್ಲಿ ವಿಲೇಜ್ಗೆ ಸಂಬಂಧಪಟ್ಟಂತೆ ಪ್ರೈಮರಿ ಅಗ್ರಿಕಲ್ಚರ್ ಕ್ರೆಡಿಟ್ ಸೊಸೈಟಿ ಪ್ಯಾಕ್ಸ್ ಇಲ್ಲಿ ಬರತಕ್ಕಂಥದ್ದು. ಓಕೆ, ಸೊ ಇವೆಲ್ಲ ನೋಡ್ಕೊಳ್ಳಿ. ನೆಕ್ಸ್ಟ್, ಈ ಕೆಳಗಿನ ಯಾವುದು ಸಹಕಾರಿ ಬ್ಯಾಂಕಿನ ಕಾರ್ಯವಲ್ಲ? ನೆಗೆಟಿವ್ ಸ್ಟೇಟ್ಮೆಂಟ್. ನಾಟ್ ಫಂಕ್ಷನ್ ಅಂತ ಕೇಳಿದ್ದಾನೆ. ಮೊಬಿಲೈಸಿಂಗ್ ಡೆಪಾಸಿಟ್ಸ್ ಇದೇನಿದೆ ದಯವಿಟ್ಟು ಓದ್ಕೊಳ್ಳಿ. ಬ್ಯಾಂಕ್ ಅಂತ ಕೊಟ್ಟಿಲ್ಲ, ಸೊಸೈಟಿ ಅಂತ ಕೊಟ್ಟಿಲ್ಲ. ಸೊಸೈಟಿಲಿ ಡೆಪಾಸಿಟ್ಸ್ ತಗೊಳ್ಳಲ್ಲ, ಬ್ಯಾಂಕ್ ಅಲ್ಲಿ ಮಾತ್ರ ಡೆಪಾಸಿಟ್ಸ್ ತಗೊಳ್ಳೋದು. ಸೊ ಮೊಬಿಲೈಸಿಂಗ್ ಡೆಪಾಸಿಟ್ಸ್ ಕರೆಕ್ಟ್ ಇದೆ. ಅದೇ ಇಲ್ಲಿ ಸಹಕಾರಿ ಸೊಸೈಟಿ ಅಂತ ಕೊಟ್ಟಿದ್ರೆ ತಪ್ಪಾಗ್ತಿತ್ತು, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಮತ್ತೆ ಕೃಷಿ ಸಾಲ ಒದಗಿಸುವುದು, ಹೌದು ಕೊಡುತ್ತೆ. ಮಿತವ್ಯಯ ಮತ್ತು ಉಳಿತಾಯ ಉತ್ತೇಜನ, ಹೌದು. ನೀವು ಠೇವಣಿ ತಗೋತಾರ ಅಂತಂದ್ರೆ ಮಾಡ್ತಾರೆ, ಸೇವಿಂಗ್ಸ್ ಅಕೌಂಟ್ಸ್ ಎಲ್ಲ ಮಾಡ್ಬೋದಲ್ಲ ಅಲ್ಲಿ. ಹಾಗಾದ್ರೆ ನೀತಿ, ವಿತ್ತೀಯ ನೀತಿ, ಮಾನಿಟರಿ ಪಾಲಿಸಿ ಮಾಡೋದು ಯಾವುದು ಸರ್? RBI ಅಲ್ಲ ಸರ್, ಇದಲ್ಲ. ಸೊ ಆಪ್ಷನ್ ಸಿ ಇಸ್ ದ ನೆಗೆಟಿವ್ ಸ್ಟೇಟ್ಮೆಂಟ್. ಯಾವ್ದಲ್ಲ ಅಂತ ಕೇಳಿದ, ಅರ್ಥ ಆಗ್ತಿದೆಯಲ್ಲ? ಓಕೆ, ಇನ್ನೂ ಒಂದಷ್ಟು ಕ್ವಶನ್ಸ್ ಇದೆ ಸ್ನೇಹಿತರೆ, ತಗೋತೀನಿ ಮುಂದಿನ ಒಂದು ಪಾರ್ಟ್ ಅಲ್ಲಿ. ಒಂದೇ ವಿಡಿಯೋದಲ್ಲಿ ಲೆಂತ್ ಆಗುತ್ತೆ ಅಂತ ಹೇಳಿ ಇನ್ನೊಂದಷ್ಟು ಒಂದು 25 ಕ್ವಶನ್ ಮುಂದಿನ ವಿಡಿಯೋದಲ್ಲಿ ತಗೋತೀನಿ. ಅಂಡ್ ಈ ತರದ್ದು ಕ್ವಶನ್ಸ್ ಬೇಕು ಸೀರೀಸ್ ಎಕ್ಸಾಮ್ ತನಕ, ಯಾಕಂದ್ರೆ ಇತ್ತೀಚೆಗೆ ಒಂದಷ್ಟು ಎಕ್ಸಾಮ್ಸ್ ಇದೆ, ನೋಡ್ಕೊಳ್ಳಿ. ಅಂದ್ರೆ ಇದನ್ನ ನೋಡಿ, ಮ್ಯಾರಥಾನ್ ವಿಡಿಯೋಸ್ಗಳು ನೋಡಿ, ಎಲ್ಲ ಲಿಂಕ್ಸ್ ಗಳನ್ನ ಕೊಡ್ತೇನೆ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್. ಎಕ್ಸಾಮ್ಸ್ ನಿಮ್ಗೆ ಏನೇನು ಹೆಲ್ಪ್ ಆಗಬೇಕು ಇಂಥ ಮೇನ್ ಪ್ಲೇ ಲಿಸ್ಟ್ ಲಿಂಕ್ಸ್ ಎಲ್ಲ ನಾನು ಕೊಟ್ಟಿರ್ತೇನೆ. ಓಕೆ, ಬೇಕಂದ್ರೆ ಥಿಯರಿ ಕ್ಲಾಸ್ ಬೇಕಾದ್ರೆ PDF ತಗೊಳ್ಳಿ, ಅದರಲ್ಲಿ ನಾವು ಸಮಿತಿಗಳು ಅದು ಇದು ಎಲ್ಲ ಕೂಡ ಮಾಡಿದೀವಿ. ಪರ್ಚೇಸ್ ಮಾಡ್ಕೊಂಡು ಇಮೇಲ್ ಐಡಿಗೆ ಒಂದು ಪೇಮೆಂಟ್ ಸ್ಲಿಪ್ ಬರುತ್ತೆ, ಮತ್ತೆ ಇನ್ನೊಂದು ಆರ್ಡರ್ ಐಡಿ ಅಂತ ಬರುತ್ತೆ, ಅಲ್ಲಿ ಹೋಗಿ ಡೌನ್ಲೋಡ್ ಅಂತ ಇರುತ್ತೆ, ಕ್ಲಿಕ್ ಮಾಡಿದ್ರೆ ಡೌನ್ಲೋಡ್ ಆಗುತ್ತೆ. ಇಮೇಲ್ ಐಡಿ ಕರೆಕ್ಟ್ ಆಗಿ ಕೊಡಿ, ಸ್ಪೆಲ್ಲಿಂಗ್ ತಪ್ಪು ಮಾಡಬೇಡಿ. ಸೊ ಒಂದಷ್ಟು ಇನ್ಫಾರ್ಮೇಶನ್ಸ್ ಕೊಟ್ಟಿನಿ. ಇಷ್ಟ ಆಗಿರೋ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ಫಾಲೋ ಮಾಡೋದು ಮಾಡ್ಕೊಳ್ಳಿ. ಅದ್ರ ಲಿಂಕ್ ಕೂಡ ಇದೆ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಇದೆ, ಅಥವಾ ಪುನೀತ್ ಫೋರಮ್ ಅನ್ನು ಸರ್ಚ್ ಮಾಡಿ ಸಿಗುತ್ತೆ, ಈ ರೀತಿ ಸಿಂಬಲ್ ಇರ್ತಕ್ಕಂಥದ್ದು. ಎನಿ ಡೌಟ್ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಸ್ನೇಹಿತರೆ. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ. ಓಕೆ, ಎನಿ ಡೌನ್ಲೋಡ್ ಇಶ್ಯೂಸ್ ಇದ್ರೆ ನಮ್ಮ ಇಮೇಲ್ ಐಡಿ ಇದೆ, bankingforum1@gmail.com, ಅಲ್ಲಿಗೆ ನೀವು ಮೇಲ್ ಮಾಡಬಹುದು. ನಮಸ್ಕಾರ, ಧನ್ಯವಾದಗಳು.